ಬೋತ್ ಆಫ್ ಯು ಪ್ಲೀಸ್ ಗೆಟ್ ಔಟ್. ಓಕೆ, ಗೆಟ್ ಔಟ್ ಬೇಡ. ನಾನು ಇಲ್ಲಿ ಗೆಟ್ ಔಟ್ ಅನ್ಸ್ಕೊಳಕ್ ಬಂದಿಲ್ಲ. ನನ್ಗೂ ನಿಮ್ಗೆ ಏನಾದ್ರು ವಾದ ವಿವಾದ ಇದ್ರೆ ಗೆಟ್ ಔಟ್ ಅನ್ನೋದೇ ಇದೆ. ಗೆಟ್ ಔಟ್ ಅಂತಾರೆ, ಬೋತ್ ಆಫ್ ಯು ಗೆಟ್ ಔಟ್ ಅಂತಾರೆ. ಅಲ್ಲಿ ಅಷ್ಟು ಜನ ಇದಾರೆ, 100 ಜನ ಇದಾರೆ. ಟೆಲಿಕಾಸ್ಟ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಅಷ್ಟು ಜನ ಮುಂದೆ ಅವಮಾನ ಮಾಡ್ದಂಗಾಯ್ತು ನೋಡಿ. ನಾನು ನಿಮ್ಗೆ ಮರ್ಯಾದೆಯಿಂದ ಮಾತಾಡ್ತಾ ಇದ್ದೀನಿ, ಗೆಟ್ ಔಟ್ ಎಲ್ಲ ಬೇಡ. ಏನಾದಿದ್ರೆ ನಮಗೂ ನಿಮ್ಗೆ ಏನಾದ್ರು ವಾದ ವಿವಾದ ಇದ್ರೆ ಅದು 1-on-1 ಇರ್ತೀವಿ. ಪರ್ಸನಲ್ ಆಗಿ ಒಂದು ಕೇಪಬಿಲಿಟಿ ಏನಿದೆ ಅಂದ್ರೆ ನಾನು ಬಿಸ್ನೆಸ್ ಮ್ಯಾನ್, ನನ್ನ ಕೇಪಬಿಲಿಟಿ ಇದೆ, ನಾನು ಸಕ್ಸಸ್ಫುಲ್ ಪರ್ಸನ್, ನೀವು ಅದು ಏನ್ ಮಾಡಿಲ್ಲ ಅಂತ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಸೊ ಅದು ಪರ್ಸನಲ್ 1-on-1 ಆಗುತ್ತೆ ಅಷ್ಟೇ ಹೊರತು ಮೇ ಬಿ ಇಟ್ ವಾಸ್ ಅ ನಾನ್ ಸೆನ್ಸಿಕಲ್ ಆಕ್ಟ್ ಅಂತ ಅನ್ಸಿರ್ಬೋದು ಸಂಗೀತ ಅವ್ರಿಗೆ. ಬಟ್ ಸೊ ಆ ಮೂಮೆಂಟ್ ಅಲ್ಲಿ ಶ್ರುತಿ ಮ್ಯಾಮ್ ಕಾಣಿಸ್ಕೊಂತಾರೆ. ನಾನು ಅವ್ರ ಹತ್ರ ಆಶೀರ್ವಾದ ತೊಗೊಳಕ್ ಹೋಗ್ತೀನಿ. ಅವ್ರಿಗೆ ಬಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ, ಸಮಾಧಾನ ಮಾಡ್ಬಿಟ್ಟು ಒಂದು ಲಾಸ್ಟ್ ಒಂದು ಮಾತು ಹೇಳ್ತಾರೆ. ಇದ್ರೆ ಅವಾಗ ಜಡ್ಜಸ್ ಸಹ ಹೇಳ್ತಾರೆ ಒಪಿನಿಯನ್ಸ್ ಶೇರ್ ಮಾಡಿ ಅಂತ ಹೇಳಿದಾಗ ನಮ್ಮ ಹತ್ರ ರೀಸನ್ಸೇ ಇಲ್ಲ, ಏನಂತ ಪಾಯಿಂಟ್ಸ್ ಕೊಡೋದು ಅಂತ ಹೇಳಿ ಓವರ್ ಆಲ್ ಅಲ್ಲಿ ಇರೋ ಅಂತ ಜಡ್ಜಸ್ 4 ಜನಕ್ಕೂ ಅದೇ ಸೇಮ್ ಒಪಿನಿಯನ್ ಇರುತ್ತೆ. ತುಂಬಾ ಆಗಿದೆ ಅಲ್ಲಿ, ಟೆಲಿಕಾಸ್ಟ್ ಮಾಡಕ್ ಆಗಿರಲ್ಲ. ಯಾಕಂದ್ರೆ ಆಲ್ಮೋಸ್ಟ್ 16 hours ಶೂಟಿಂಗ್ ಆಗುತ್ತೆ. ಅದ್ರಲ್ಲಿ ಬರೀ 1 hour 1.5 hour ಬೇಡ ಬ್ರೋ. ನಮಗೂ ನಿಮ್ಗೂ ಏನು ವಾದ ವಿವಾದ ಇಲ್ಲ, ಗೆಟ್ ಔಟ್ ಎಲ್ಲ ಬೇಡ. ನನಗೆ ಗೆಟ್ ಔಟ್ ಅನ್ಸ್ಕೊಳಕ್ ಬಂದಿಲ್ಲ. ಇಲ್ಲಿ ಏನಾಯ್ತು ಅಂದ್ರೆ ಸಂದರ್ಭ, ಮರ್ಯಾದೆ ಕೊಟ್ರೆ ಪ್ರೀತಿ ಬರುತ್ತೆ, ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಪರಿಸ್ಥಿತಿ ಬದಲಾಗತ್ತೆ. ಸೊ ಪರಿಸ್ಥಿತಿ ಬದಲಾಯ್ತು ಅಷ್ಟೇ. ಅಂದ್ರೆ ಅವ್ರವ್ರು ಅಲ್ಲಿ ಫೇವರಿಸಂ ಮಾಡ್ಕೊಂಡು ಆಟ ಆಡಿದ್ರು ಅಂತ 100%. ಆತರ ಇದ್ದಿದ್ರೆ ನನ್ಗೂ ಸಪೋರ್ಟ್ ಮಾಡ್ಬೋದಾಯ್ತಲ್ವ. ಅವರು ಹುಡುಗಿ ಅಂತ ಸಪೋರ್ಟ್ ಮಾಡಿದ್ರ, ನಾನು ಕ್ವಶನ್ ಕೇಳೋದು ಹುಡುಗಿ ಅಂತ ಸಪೋರ್ಟ್ ಮಾಡಿದ್ರ ಅಥವಾ ನಾನು ಆತರ ಇದ್ದಾಗ ವಿನಯ್ ಗೌಡ ಅವರು ಇದ್ ಮಾಡ್ತಾರೆ, ಕ್ವಶನ್ ಮಾಡ್ತಾರೆ, 3 ಜನ ಹುಡುಗರ ಮಧ್ಯೆ ಒಂದು ಹುಡುಗಿ ಹಾಕ್ಬಾರ್ದು ಅಂತ ಹೇಳ್ಬೇಕಾಗಿತ್ತು. ನಿರಂಜನ್ ಅವ್ರು ಹೇಳ್ತಾರೆ, ಅವಾಗ್ಲೇ ಹೇಳ್ತಾ ಇದ್ದೆ ನೀನ್ ಗಂಡ್ಸು ಅಂತ ಹೇಳ್ತಾ ಇದೆ ಅಂತ. ನಾನು ಅವ್ರ ಕೇಪಬಿಲಿಟಿ ಬಗ್ಗೆ ಮಾತಾಡೇ ಇಲ್ಲ. ಹೌದು, ಇವಾಗ ಅನಿಸ್ತಾ ಇದೆ ಗಿವ್ ಅಪ್ ಮಾಡಬಾರ್ದಿತ್ತು ನಾನು ಅಂತ. 100%. ಯಾಕಂದ್ರೆ ಆಚೆ ಬಂದಾದ್ಮೇಲೆ ಗೊತ್ತಾಗಿದೆ ಅಭಿ ಅವ್ರನ್ನು ಹಿಂದೆ ಕಳ್ಸಿದಾರೆ ಅಂತ. ನನ್ಗೆ ಮೆಣಸಿನ್ಕಾಯಿ ಬಂದಾಗೆ ಶಾಕ್ ಆಗತ್ತೆ ನಮ್ಗೆ, ಏನಪ್ಪಾ ಇದು ಅಂತ. ಸೊ ಅಗ್ನಿ ಪರೀಕ್ಷೆ ಆಗತ್ತೆ ಅಂತ ನಮ್ಗೆ ಬಿಗ್ ಬಾಸ್ ಅಪ್ಲೈ ಮಾಡಿದಾಗ ಗೊತ್ತಿರ್ಲಿಲ್ಲ. ಬಟ್ ನಮ್ ಕಾಲ್ ಬಂದಾಗ ಗೊತ್ತಾಯ್ತು, ಓಕೆ ಈ ತರ ಅಗ್ನಿ ಪರೀಕ್ಷೆ ಅಂತ ಇರುತ್ತೆ ಅಂತ. ಅವಹೇಳನವಾಗಿ ಮಾತಾಡ್ಸೋದಾಗಿರ್ಬೋದು, ಏಕವಚನದಲ್ಲಿ ಮಾತಾಡೋದಾಗಿರೋದು, ಈ ರೀತಿಯಾದಂತ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಅದು ಹಂಗ್ ಮಾತಾಡಬಾರ್ದು, ಯಾರೇ ಆಗಿರ್ಲಿ ಹೋಗೋ ಬರೋ ಅಂತ ಮಾತಾಡ್ಬಿಡ್ತಾರೆ. ಎಸ್ಪೆಷಲಿ ಐ ಥಿಂಕ್ ಬರೀ ವಿನಯ್ ಬ್ರೋ ಆತರ ಮಾತಾಡ್ತಾ ಇರೋದು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ನೇತ್ರ. ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಆಗಿರುವಂತ ವ್ಯಕ್ತಿ ಇದ್ದಾರೆ. ಯಾರಪ್ಪ ಅಂತ ಅಂತಿದ್ದೀರಾ? ಹಾಗೆ ಈ ಒಂದು ವರ್ಷದ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆ ಯಾವ ರೀತಿಯಾಗಿ ನಡೀತಿದೆ ಅಂತ ಹೇಳಿ ನೀವು ದಿನೇ ದಿನ ನೋಡ್ತಾ ಇದ್ದೀರಾ. ಅದೇ ಒಂದು ಅಗ್ನಿ ಪರೀಕ್ಷೆ ಸ್ಟೇಜಿಗೆ ಎಂಟ್ರಿ ಕೊಟ್ಬಿಟ್ಟು ವಿನಯ್ ಗೌಡ ಆನೆಗೆ ಟಕ್ಕರ್ ಕೊಟ್ಟಿರುವಂತಹ ಈ ವ್ಯಕ್ತಿ ಯಾರಪ್ಪ ಅಂತಿದ್ದೀರಾ? ಹೌದು, ನಮ್ಮ ಜೊತೆಗೆ ಇದ್ದಾರೆ ಇವಾಗ ಶ್ರೇಯಸ್ ಅವರು. ಸೊ ಶ್ರೇಯಸ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅಲ್ಲಿ ಅಗ್ನಿ ಪರೀಕ್ಷೆ ಸ್ಟೇಜ್ ಮೇಲೆ ಏನೇನಾಯಿತು, ಯಾಕೆ ಅವರು ಆ ಸ್ಟೇಜನ್ನು ಗಿವ್ ಅಪ್ ಮಾಡಿ ಹೊರಗಡೆ ಬಂದರು, ಏನೆಲ್ಲ ಆ ಒಂದು ಸ್ಟೇಜ್ ಒಳಗಡೆ ಆಯಿತು, ಅದರ ಅಸಲಿ ರಹಸ್ಯ ಏನು ಅಂತ ಹೇಳಿ ಎಲ್ಲನ ಮಾತಾಡ್ತಾ ಹೋಗೋಣ. ಶ್ರೇಯಸ್ ಅವರೇ, ನಮ್ಮ ಸಂಯುಕ್ತ ಕರ್ನಾಟಕಕ್ಕೆ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಸಂಯುಕ್ತ ಕರ್ನಾಟಕ. ಹೇಗಿದ್ದೀರಾ? ಹೇಗಿದ್ವಿ? ಸೂಪರ್. ಹೇಗ್ ನಡೀತಿದೆ ಬಿಗ್ ಬಾಸ್ ಇಂದ ಬಂದ ಮೇಲೆ? ಆಕ್ಚುಲಿ ವೇರಿಯೇಷನ್ ಬೇರೆ ತರ ಇದೆ. ಪರ್ಸನಲ್ ಲೈಫ್ ಸ್ಟೈಲ್ ಹಾಗೆ ಇದೆ. ಬಟ್ ನಾವು ಆಚೆ ಎಲ್ಲ ಹೋದಾಗ ಜನ ಗುರ್ತು ಹಿಡಿಯೋದು ನಮ್ನಾಗಿರ್ಲಿ, ದೇವಸ್ಥಾನಕ್ಕೆ ಹೋಗಿದಾಗ, ಮೂವಿಗೆ ಹೋದಾಗ ಜನ ಬಂದ್ಬಿಟ್ಟು ನೀವೇ ಅಲ್ವಾ ಗೆಟ್ ಔಟ್ ಬೇಡ ಬ್ರದರ್ ಅಂತ ಹೇಳಿದ್ದು ಅಂತ ಗುರ್ತು ಹಿಡಿತಿದ್ದಾರೆ. ತುಂಬಾ ಜನ ಸೋಷಿಯಲ್ ಮೀಡಿಯಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಹೋಗಿದೆ. ನಿಮಗೆ ಗೊತ್ತು, ಒಂದು ವಿಡಿಯೋ ಆಲ್ಮೋಸ್ಟ್ 6 million ಹೋಗಿದೆ. ನನ್ನ ಫೀಡಲ್ಲಿ ಇರೋದು ಒಂದು 6 million ಹೋಗಿದೆ, ಒಂದು ಆಲ್ಮೋಸ್ಟ್ 2.5 million 3 million ಏನೋ ಹೋಗಿದೆ. ಸೊ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಆಮೇಲೆ ಸೌತ್ ಇಂಡಿಯಾದಲ್ಲಿ ಮಲಯಾಳಂ ಅವರು ಎಲ್ಲರೂ ವಿಡಿಯೋಗಳು ಮಾಡಿ ಹಾಕ್ತಿದ್ದಾರೆ. ಸೊ ತುಂಬ ಖುಷಿ ಇದೆ. ನಾನು ಹೇಳಿರೋ ಒಂದು ಮಾತಿಗೆ ಇಷ್ಟೊಂದು ಬೆಂಬಲ ಬರ್ತಿದೆ ಅಂತ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ ಇದೆ. ಹಾಗೆ ಡೈರೆಕ್ಟ್ ಆಗಿ ಇವಾಗ ಕ್ವಶನ್ಗೆ ಬರೋದಾದ್ರೆ, ಅಲ್ಲಿ ಆಕ್ಚುಲ್ ಆಗಿ ಆಗಿರೋದೇನು? ನೀವೇನಕ್ಕೆ ಗೆಟ್ ಔಟ್ ಬೇಡ ಅಂದಿದ್ದಕ್ಕೆ ಗೆಟ್ ಔಟ್ ಬೇಡ ಅಂತ ಹೇಳಿ ರ್ಯಾಶ್ ಆಗಿರೋದು ಯಾಕೆ? ಅಂದ್ರೆ ಅಲ್ಲಿ ಏನಾಗತ್ತೆ ಅಂದ್ರೆ, ಏನೋ ಒಂದು ಸಂದರ್ಭ ಬರುತ್ತೆ, ಅವಾಗ ಸಂದರ್ಭ ಬಂದಾಗ ನಾನು ಎಮೋಷನಲ್ ಆಗ್ತೀನಿ. ಸೊ ನನಗೆ ಬಂದಿರೋ ಒಂದು ಅವಕಾಶನ ನಾನು ನಮ್ಮ ಫ್ರೆಂಡ್ಗೋಸ್ಕರ ಬಿಟ್ಕೊಡ್ತೀನಿ ಅಂತ ಹೇಳ್ತೀನಿ. ಅದಕ್ಕೆ ತುಂಬಾ ಕಾರಣಗಳಿದೆ, ಅದೇ ಹೇಳಕ್ ಹೋದ್ರೆ ತುಂಬಾ ಸ್ಟೋರಿ ಇದೆ. ಎಮೋಷನಲ್ ಆಗಿ ಅವ್ರಿಗೆ ಜಾಸ್ತಿ ನೆಸೆಸಿಟಿ ಇದೆ ಅನ್ಬಿಟ್ಟು ನಾನು ಕೇಳ್ತೀನಿ, ಒಂದು ಆಪ್ಷನ್ ಕೇಳ್ತೀನಿ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಹೇಮಲತಾ ಅವರು ಅದೇ ತರ ಬಿಟ್ಟೋಗಿರ್ತಾರೆ. ಅದು ಬಟ್ ಅವ್ರಿಗಾಗಿಲ್ಲ ಅಂತ ಬಿಟ್ಕೊಂಡು ಹೋಗಿರ್ತಾರೆ. ಬಟ್ ನಾನು ಫ್ರೆಂಡ್ಗೋಸ್ಕರ ಬಿಟ್ಕೊಡ್ತೀನಿ ಅಂತ ಹೇಳಿರ್ತೀನಿ. ಸೊ ಅವಾಗ ಈ ಟಾಸ್ಕ್ ಎಲ್ಲ ಮಾಡಿಸಿ ಅವರು ಒಂದು ಪೇಷನ್ಸ್ ಆಗಿ ಕುತ್ಕೊಂಡಿರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ.
ಸೊ ನಾನು ಸಡನ್ ಆಗಿ ಅವ್ರ ಎಫರ್ಟ್ಸ್ಗೆ ಬೇಡ ಅಂದಾಗ ಅವ್ರಿಗೆ ಹರ್ಟ್ ಆಯ್ತೇನೋ ಅಥವಾ ಇರಿಟೇಟ್ ಆಯ್ತೋ ಫ್ರಸ್ಟ್ರೇಟ್ ಆಯ್ತೋ ಏನೋ. ಸೊ ಎಲ್ಲ 4 ಜನ ಜಡ್ಜಸ್ ಆಗಿರ್ಲಿ, ಅಲ್ಲಿರೋ ಜ್ಯೂರಿ ಮೆಂಬರ್ಸು ಮತ್ತೆ ಸೆಟ್ ಅಲ್ಲಿರೋರು ಆಗಿರ್ಲಿ, ಆಂಕರ್ ಆಗಿರ್ಲಿ, ಎಲ್ಲಾರ್ಗೂ ಕೋಪ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ನಿರಂಜನ್ ಅವರು ಹೇಳ್ತಾರೆ ಯಾವ ಶೋಗೆ ಬಂದಿರಪ್ಪ ಇವರು ಅಂತ. ಸೊ ಆ ಮೂಮೆಂಟ್ ಅಲ್ಲಿ ಇವರು ಫ್ರಸ್ಟ್ರೇಷನ್ ಅಲ್ಲಿ ಹೇಳ್ತಾರೆ, ಯಾರು ವಿನಯ್ ಬ್ರೋ ಇಟ್ಕೊಂಡು ಗೆಟ್ ಔಟ್ ಅಂತಾರೆ, ಬೋತ್ ಆಫ್ ಯು ಗೆಟ್ ಔಟ್ ಅಂತಾರೆ. ಆವಾಗ ಇಮಿಡಿಯೇಟ್ ಆಗಿ ನನ್ಗೆ ಏನೂ ನಾಪ್ಕ ಬಂದಿಲ್ಲ, ನನಗೆ ಹ್ಯೂಮಿಲಿಯೇಷನ್ ಆದಂಗೆ ಫೀಲ್ ಆಯ್ತು. ನನಗಿಂತ ಅಲ್ಲಿ ಅಷ್ಟು ಜನ ಇದಾರೆ, 100 ಜನ ಇದಾರೆ, ಟೆಲಿಕಾಸ್ಟ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಅಷ್ಟು ಜನ ಮುಂದೆ ಅವಮಾನ ಮಾಡ್ದಂಗೆ ಆಯ್ತು. ಅದಕ್ಕೆ ನಾನು ರೆಸ್ಪೆಕ್ಟ್ಫುಲ್ ಆಗಿ ಹೇಳ್ದೆ ಅಷ್ಟೇ, ನೋಡಿ ನಾನು ನಿಮ್ಗೆ ಮರ್ಯಾದೆಯಿಂದ ಮಾತಾಡ್ತಾ ಇದ್ದೀನಿ, ಗೆಟ್ ಔಟ್ ಎಲ್ಲ ಬೇಡ. ಏನಾದಿದ್ರೆ ನಮ್ಗೂ ನಿಮ್ಗೂ ಏನಾದ್ರು ವಾದ ವಿವಾದ ಇದ್ರೆ ಅದು 1-on-1 ಇರ್ತೀವಿ. ಅವಾಗ ಬಿಗ್ ಬಾಸ್ ಮನೆ ಒಳಗಡೆ ಏನಾಗುತ್ತೆ, ಗೆಟ್ ಔಟ್ ಅನ್ನೋದು ಒಬ್ರಿಗೊಬ್ರು ಹೇಳ್ತೀವಿ. ಇವಾಗ ಫ್ರೆಂಡ್ಶಿಪ್ ಅಲ್ಲಿ ಇವಾಗ ನಾವಿಬ್ರು ಕಾನ್ವರ್ಸೇಷನ್ ಮಾಡ್ತೀವಿ, ಬಟ್ ಅವ್ರು ಜಡ್ಜ್ ಆಗಿರ್ಬೇಕಾದ್ರೆ ಆ ವಾದ ವಿವಾದ ಇಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್. ಸೊ ಅವ್ರು ಏನಾದಿದ್ರೆ ರೆಸ್ಪೆಕ್ಟ್ಫುಲ್ ಆಗಿ ಆಯ್ತು, ಆಪ್ಷನ್ ಇಲ್ಲ, ಬೇಡ, ಬಿಟ್ಕೊಡ್ಬೇಡಿ ಅಂದ್ರೆ ಅದೊಂಥರ. ಇಲ್ಲ ನೀವು ಈ ತರ ಗಿವ್ ಅಪ್ ಮಾಡ್ತಿದ್ದೀರಾ, ನಿಮ್ಗೆ ಬಿಗ್ ಬಾಸ್ ನಿಮ್ಗಲ್ಲ ಅನ್ಬಿಟ್ಟು ಕಲ್ಸ್ಕೊಟ್ಟಿದ್ರು, ನಾನು ಆರಾಮಾಗಿ ಬಂದ್ಬಿಡ್ತಾ ಇದ್ದೆ ಸ್ಪೋರ್ಟಿವ್ ಆಗಿ ತಗೊಂಡು. ಬಿಕಾಸ್ ನಾವು ಹೋಗಿರೋದೇ ಅಲ್ಲಿ ಟಾಸ್ಕ್ ಮಾಡಕ್ಕೆ, ಅದು ಒಂದು ಗೇಮ್ ಅದು. ಬಟ್ ಇದು ಯಾವ್ದು ರೀಸನ್ ಅಲ್ಲ, ನನಗದು ಜಸ್ಟಿಫೈ ಅನ್ಸಿಲ್ಲ. ಗೆಟ್ ಔಟ್ ಅನ್ನೋ ತರ ನಾನು ಏನು ಮಾಡಿಲ್ಲ. ಸೊ ಅವಾಗ ಒಂದು ಇದಲ್ಲಿ ಹೇಳಿದಷ್ಟೇ, ಡಿಪ್ಲೊಮ್ಯಾಟಿಕ್ ಆಗಿ ಆರಾಮಾಗಿ ಕೂಲ್ ಆಗಿ, ನೀವ್ ಹೇಳೋ ತರ ಟಕ್ಕರ್ ಎಲ್ಲ ಕೊಡೋ ತರ ಇಂಟೆನ್ಷನ್ ಇರ್ಲಿಲ್ಲ, ಬಟ್ ಅದು ಹಾಗೆ ಬಂತು ನ್ಯಾಚುರಲ್. ಬಟ್ ಅದು ನಾವು ನೋಡೋದು ಹೊರಗಡೆ ಬರೀ ಒಂದು 5 minutes 2 minutes ಎಪಿಸೋಡ್ಸ್ ನಿಮ್ಮನ್ನ ತೋರಿಸಿರ್ತಾರೆ ಅದರಲ್ಲಿ. ಸೊ ಔಟ್ಸೈಡ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಅದೇ ರೀತಿಯಾಗಿ ಬಂದಿರೋದು ಅದು. ಹಾಗೆ ವಿನಯ್ ಗೌಡ ಅವರು ಸದ್ಯಕ್ಕೆ ಒಂದು ಟ್ರೋಲ್ ಪೇಜ್ ಅಲ್ಲಿ ಸಖತ್ ಹರಿದಾಡ್ತಾ ಇದ್ದಾರೆ. ನಿಮ್ ಪ್ರಕಾರ ಬಿಸ್ನೆಸ್ ಮೆಥಡ್ ಅಲ್ಲಿ ಯಾವ ರೀತಿಯಾದ ಸರ್ಕಲ್ಗೆ ಎಷ್ಟು ಸೈಟ್ಸ್ ಇರ್ತವೆ ಅಂತ? ಸರ್ಕಲ್ಗೆ ಆಕ್ಚುಲಿ ಇವ್ರು ಹೇಳಿದಾಗ ಅದು ಹೈಲೈಟ್ ಆಗಿದೆ. ಇನ್ನೊಂದು ಶೋ ಅಲ್ಲಿ ನಾನು ರೀಸೆಂಟ್ ಆಗಿ ನೋಡ್ತಾ ಇದ್ದೆ, ಈ ಶೆಟ್ಟಿ ಗ್ಯಾಂಗ್ ಕೂತ್ಕೊಂಡಿರ್ಬೇಕಾದ್ರೆ ನೀನು ಅನುಶ್ರೀ ಅವರು ಹೇಳ್ತಾರೆ ಸರ್ಕಲ್ಗೆ ಎಷ್ಟು ಸೈಡ್ ಇದೆ ಅಂತ ಕೇಳ್ತಾರೆ, ಚಾರ್ಲಿ ಮೂವಿ ಟೈಮ್. ಚಾರ್ಲಿ ಮೂವಿ ಟೈಮ್ ಅಲ್ಲಿ. ಸೊ ಅವಾಗ ಸಂಗೀತ ಅವ್ರಿಗೂ ಏನೋ ಇದಾಗುತ್ತೆ ಕರೆಕ್ಟ್. ಸೊ ಆವಾಗ ಕೂಡ ಸರ್ಕಲ್ಗೆ ಎಷ್ಟು ಸೈಡ್ ಇದೆ ಅಂದ್ರೆ ಅದು ಇನ್ಸೈಡ್ ಔಟ್ ಸೈಡ್ ಅಂತ ಬಂದಿರುತ್ತೆ. ಆಕ್ಚುಲಿ ಇದು ಅಲ್ಲಿ ಆಡಿಷನ್ ಅಲ್ಲಿ ಆಗಿರೋದು ನಮ್ಗೆ ಗೊತ್ತಿಲ್ಲ. ಯಾರು ಶಶಿ ಅಂತ ಇದಾರಲ್ಲ ಹುಡುಗ, ಇಂಜಿನಿಯರ್, ಕಂಪ್ಯೂಟರ್ ಇಂಜಿನಿಯರ್, ಅವ್ರು ಮಾತಾಡಿರೋದು ನಮ್ಗೆ ಗೊತ್ತೇ ಆಗಲ್ಲ ಅದೆಲ್ಲ. ನಾವು ಟೆಲಿಕಾಸ್ಟ್ ನಾವು ಆಚೆ ಬಂದಾದ್ಮೇಲೆ ನೋಡಿರೋದು ಇದೆಲ್ಲ. ಸೊ ಅವಾಗ ನೋಡಿದಾಗ ಶಾಕ್ ಆಯ್ತು. ಬಟ್ ಅವ್ರ ಇಂಟೆನ್ಷನ್ ಅವ್ರನ್ನ ಅವಮಾನ ಮಾಡ್ಬೇಕು ಅಂತ ಹೇಳಿಲ್ಲ, ಬಟ್ ಅದೊಂದು ಕ್ವಶನ್ ಆತರ ಇತ್ತು. ಬಟ್ ಜನರಲ್ ಆಗಿ ಕೇಳಿದಾಗ ಸೈಂಟಿಫಿಕಲ್ ಆಗಿ ಯಾರು ನಾವು ಏನು ಓದ್ಕೊಂಡ್ ಬಂದಿರ್ತೀವೋ ನಮ್ ಚಿಕ್ಕ ವಯಸ್ಸಿಂದ ಹೇಳೋದೇನಂದ್ರೆ ಸರ್ಕಲ್ ಸೈಡ್ ಇರಲ್ಲ ಅಂತ. ಕಾಮಿಕಲ್ ರೀತಿಯಲ್ಲೋ ಅಥವಾ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಬೇಕು, ಡಿಫ್ರೆಂಟ್ ಆಗಿ ಯೋಚನೆ ಮಾಡಬೇಕು ಅಂದಾಗ ಇನ್ಸೈಡ್ ಔಟ್ ಸೈಡ್ ಅಂತ ಬರುತ್ತೆ. ಓಕೆ, ಇವಾಗ ನೀವು ಅಲ್ಲಿ ಗೇಮ್ ಆಡ್ತಾ ಇರ್ತೀರಾ ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಅಭಿ ಅವ್ರ ಜೊತೆ ನಿಮ್ದೊಂದು ಕಾನ್ವರ್ಸೇಷನ್ ಇರುತ್ತೆ. ಅಂದ್ರೆ ನೀವೇನಕ್ಕೆ ಆ ಸ್ಟೇಜ್ ಅಲ್ಲಿ ಇರಬೇಕು ಅಂತ ಹೇಳಿ, ಸೊ ನೀವು ಸಡನ್ ಆಗಿ ಆ ಒಂದು ಕಾನ್ವರ್ಸೇಷನ್ ಬೇರೆ ರೀತಿ ಹೋಗ್ಬಿಟ್ಟಿರ್ತೈತೆ. ಅಂದ್ರೆ ಅವ್ರ ಜಡ್ಜಸ್ಗಳು ಹೇಳಿರೋ ಒಂದು ಮಾತನ್ನ ಅಬ್ಸರ್ವ್ ಮಾಡ್ಕೊಳ್ಳಿಲ್ವಾ, ಅಥವಾ ಅವ್ರು ಮಾತಾಡ್ತಿದ್ದಾರೆ ಅಂತ ಹೇಳಿ ನೀವು ಟ್ರಿಗರ್ ಆಗಿದ್ದ ಅವತ್ತು? ಇಲ್ಲ, ನೀವು ಕೇಳ್ತಿರೋದೇನು ಯಾವ್ದು ಬಗ್ಗೆ ನಾವು ಟಾಸ್ಕ್ ಅಲ್ಲಿ ಮಾತಾಡಿಲ್ಲ, ಟಾಸ್ಕ್ ಅಲ್ಲಿ ಚೇರ್ ಮೇಲೆ ಅದೇ ಶಾಕ್ ಕೊಡ್ಬೇಕಾರೆ ಅಂದ್ರೆ ಆಸ್ತಿ ಬಗ್ಗೆ ಎಲ್ಲ ಮಾತಾಡೋದು, ಪ್ರಾಪರ್ಟಿ, ಕಂಪನಿ, ಈ ರೀತಿಯಾದಂತ ಕಾನ್ವರ್ಸೇಷನ್ ಹೋಗ್ಬಿಡುತ್ತೆ. ಅಲ್ಲಿ ನೆಸೆಸಿಟಿ ಇತ್ತ ಅಂತ ಅದು? ಇಲ್ಲ, ಅದು ಏನಾಯ್ತು ಅಂದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ಟಾಸ್ಕ್ ಬಗ್ಗೆ ಮಾತಾಡಕ್ಕೆ ನಾವು ಟಾಸ್ಕ್ ಏನು ಮಾಡಿರ್ಲಿಲ್ಲ. ನಾನಾದ್ರೂ ಒಂದು ಟಾಸ್ಕ್ ಮಾಡಿದ್ದೆ, ಅವ್ರು ಇದ್ದಿದ್ದು ಒಂದು ಟಾಸ್ಕ್ ಮಾಡಿರ್ಲಿಲ್ಲ. ಒಂದೇನೋ ಲಕ್ಕಿ ರೌಂಡ್ ಆತರ ಮಣ್ಣೊಳಗಡೆ ಕೀ ಹುಡ್ಕೊಂಡು ಲಾಕ್ ಓಪನ್ ಮಾಡ್ಬೇಕು ಅಂತ ಇತ್ತು, ಅದೆಲ್ಲ ಅವ್ರು ಮಾಡಿರ್ಲಿಲ್ಲ. ಸೊ ಟಾಸ್ಕ್ ಬಗ್ಗೆ ಮಾತಾಡಕ್ ನಮ್ಮ ಹತ್ರ ಅಷ್ಟು ಆಪ್ಷನ್ಸ್ ಇರ್ಲಿಲ್ಲ. ಬಟ್ ನಮ್ಗೆ ಅಲ್ಲಿ ಪರ್ಸನಲ್ ಆಗಿ ಒಂದು ಕೇಪಬಿಲಿಟಿ ಏನಿದೆ ಅಂದ್ರೆ ನಾನು ಬಿಸ್ನೆಸ್ ಮ್ಯಾನ್, ನನ್ನ ಕೇಪಬಿಲಿಟಿ ಇದೆ, ನಾನು ಸಕ್ಸಸ್ಫುಲ್ ಪರ್ಸನ್, ನೀವು ಅದು ಏನ್ ಮಾಡಿಲ್ಲ ಅಂತ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಸೊ ಅದು ಪರ್ಸನಲ್ 1-on-1 ಆಗುತ್ತೆ ಅಷ್ಟೇ ಹೊರತು ಮೇ ಬಿ ಇಟ್ ವಾಸ್ ಅ ನಾನ್ ಸೆನ್ಸಿಕಲ್ ಆಕ್ಟ್ ಅಂತ ಅನ್ಸಿರ್ಬೋದು ಸಂಗೀತ ಅವ್ರಿಗೆ. ಬಟ್ ಆ ಮೂಮೆಂಟ್ಗೆ ನಮ್ಗೆ ಏನ್ ಅನ್ಸ್ತು ನಾವು ಅದ್ ಮಾತಾಡಿದ್ವಿ, ಯಾಕಂದ್ರೆ ಇದೆಲ್ಲ ಹೊಸದಲ್ವಾ ನಮ್ಗೆ. ಅವಾಗ ಜಡ್ಜಸ್ ಸಹ ಹೇಳ್ತಾರೆ ಒಪಿನಿಯನ್ಸ್ ಶೇರ್ ಮಾಡಿ ಅಂತ ಹೇಳಿದಾಗ ನಮ್ಮ ಹತ್ರ ರೀಸನ್ಸೇ ಇಲ್ಲ, ಏನಂತ ಪಾಯಿಂಟ್ಸ್ ಕೊಡೋದು ಅಂತ ಹೇಳಿ ಓವರ್ ಆಲ್ ಅಲ್ಲಿ ಇರೋ ಅಂತ ಜಡ್ಜಸ್ 4 ಜನಕ್ಕೂ ಅದೇ ಸೇಮ್ ಒಪಿನಿಯನ್ ಇರುತ್ತೆ. ಆ ಟೈಮಲ್ಲಿ ನೀವು ಮಾತಾಗಿರ್ಬೋದು, ಆ ಕನ್ವರ್ಸೇಷನ್ ನೋಡಿ ವಿನಯ್ ಗೌಡ ಅವ್ರಿಗೆ ನಿಮ್ಮ ಮೇಲೆ ಕೋಪ ಶುರು ಆಗಿತ್ತಾ ಅಂತ? ಹೇಗೆ? ಇಲ್ಲ, ಆ ತರ ಏನಿಲ್ಲ. ನಾನು ಏನ್ ಹೇಳ್ತೀನಿ ಅಂದ್ರೆ ನನ್ಗೆ ಫ್ರೆಂಡ್ಶಿಪ್ ಇಂದ ನಾವು ಒಬ್ರಿಗೆ ಬ್ರೂಟಲ್ ಆಗಿ ಮಾತಾಡಕ್ಕಾಗಿಲ್ಲ ಅಂತ. ಸೊ ಡೇ 1 ಇಂದ ನೀವು ನೋಡ್ಬೋದು, ಆಡಿಷನ್ಗೂ ನನ್ಗೂ ಅಭಿಷೇಕ್ಗೆ ಬಂದಿದ್ದು. ನಾವು ಆಡಿಷನ್ ಡೇ 1, ಆಡಿಷನ್ ಡೇ 2 ನಾವಿಬ್ರು ಕುತ್ಕೊಂಡು ಒಂದು
ವೈಬ್ ಮ್ಯಾಚ್ ಆಗಿರುತ್ತೆ, ಒಂದು ಕಾನ್ವರ್ಸೇಷನ್ ಮಾಡ್ತಾ ಇರ್ತೀವಿ, ಅವ್ರದ್ದು ಕಷ್ಟಗಳು ಹೇಳ್ಕೊಳ್ತಾ ಇರ್ತಾರೆ. ಸೊ ಆಲ್ರೆಡಿ ನಾನು ಅಲ್ಲಿ ಕೂತ್ಕೊಂಡು ಚೇರಲ್ಲಿ ಅವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಗಿಲ್ಟ್ ಫೀಲಿಂಗ್ ಸ್ಟಾರ್ಟ್ ಆಗಿತ್ತು. ಏನಪ್ಪ ಇವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀನಿ. ಒಂದೇ ತಟ್ಟೆಲಿ ಕೂತ್ಕೊಂಡು ಊಟ ಮಾಡಿರ್ತೀವಿ, ಯಾಕಂದ್ರೆ ಅವರೇ ತಿನ್ಸಿರ್ತಾರೆ ನನಗೆ ಹಿಂದಿನ ದಿವಸ. ಸೊ ಈ ಥರ ಎಲ್ಲ ಮಾಡಿದಾಗ ಈ ಥರ ಹೇಳ್ತಿರೋದು ತಪ್ಪಲ್ವಾ, ಬಟ್ ಏನು ಮಾಡೋದು, ಟಾಸ್ಕ್ ಅನ್ನೋ ಒಂದು ಸ್ಪೋರ್ಟಿವ್ನೆಸ್ ಅಲ್ಲಿ ಹೇಳಕ್ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಅವ್ರು ಯಾವಾಗ ನಾನು ಈ ತರ ಇಟ್ ವಾಸ್ ಬಿಟ್ವೀನ್ ಮೀ ಅಂಡ್ ಹಿಮ್, ಅವ್ರು ಎಮೋಷನಲ್ ಆಗಿ ಹೋಗ್ತಾರೆ, ಸೋತಾಗ್ತಾ ಇದೀನೋ ಅನ್ನೋ ಒಂದು ಇದರಲ್ಲಿ. ಸೊ ಆಕ್ಚುಲಿ ತುಂಬಾ ಆಗಿದೆ ಅಲ್ಲಿ, ಟೆಲಿಕಾಸ್ಟ್ ಮಾಡಕ್ ಆಗಿರಲ್ಲ, ಯಾಕಂದ್ರೆ ಆಲ್ಮೋಸ್ಟ್ 16 hours ಶೂಟಿಂಗ್ ಆಗುತ್ತೆ. ಅದ್ರಲ್ಲಿ ಬರೀ 1 hour 1.5 hour ತೋರಿಸ್ಬೇಕು ಅಂದ್ರೆ ಕಷ್ಟನೇ. ಸೊ ಫುಲ್ ತೋರ್ಸಕ್ ಆಗಿಲ್ಲ ಅನ್ಕೊಂತೀನಿ, ಬಟ್ ಅದ್ರಲ್ಲಿ ಆಗಿರೋದು ಸುಮಾರು ಇರುತ್ತೆ. ನಾನು ಅವ್ರಿಗೆ ಮಾತಾಡ್ತಿರ್ಬೇಕು, ಅವ್ರು ಎಮೋಷನಲ್ ಆಗಿ ಹೇಳ್ತಾರೆ, ನೋಡಿ ನನ್ಗೆ ನನ್ನ ಮಗನ್ನ ಮೀಟ್ ಆಗಕ್ಕೆ ಇದೊಂದೇ ಚಾನ್ಸ್ ಇರೋದು. ಸೊ ಥ್ರೂ ಬಿಗ್ ಬಾಸ್ ನನ್ ಮೀಟ್ ಆಗಕ್ಕೆ ಅಷ್ಟೇ ಆಗೋದು, ಔಟ್ಸೈಡ್ ನಾನು ತುಂಬಾ ಟ್ರೈ ಮಾಡಿದೀನಿ, ಆಗಿಲ್ಲ ಅಂತ. ಸೊ ಒಂದು ತಂದೆ ಮಗನ ನಾನು ದೂರ ಮಾಡಬಾರ್ದು, ಅವ್ರಿಗೆ ಬೇಕಾಗಿರೋ ಆಪರ್ಚುನಿಟಿ ನನ್ನ ಕಡೆಯಿಂದ ಹೋಗ್ಬಾರ್ದು ಅನ್ನೋದು ಒಂದು ಥಾಟ್ ಸಡನ್ ಆಗಿ ಬರುತ್ತೆ ಸ್ಟೇಜ್ ಮೇಲೆ. ತುಂಬಾ ಎಮೋಷನಲಿ ಇರ್ತೀವಿ ಆ ಮೂಮೆಂಟ್ ಅಲ್ಲಿ. ಆವಾಗ ಆ ಕಾಲ್ ತಗೊಂತೀವಿ, ಕೇಳ್ತೀನಿ ಒಂದು ಆಪ್ಷನ್ ಇದೆಯಾ, ಬಿಟ್ಕೊಡ್ಬೋದಾ ಅಂತ ಆಪ್ಷನ್ ಕೇಳ್ತೀನಿ. ಅವಾಗ್ಲೇ ಈ ಒಂದು ವರ್ಡ್ ಬರೋದು, ಗೆಟ್ ಔಟ್ ಬೇಡ ಬ್ರೋ ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಗೆಟ್ ಔಟ್ ಅಂತಾರೆ, ಅವಾಗ ನಾನು ಹೇಳ್ತೀನಿ ಬೇಡ ಬ್ರೋ, ನಮಗೂ ನಿಮ್ಗೂ ಏನು ವಾದ ವಿವಾದ ಇಲ್ಲ, ಗೆಟ್ ಔಟ್ ಎಲ್ಲ ಬೇಡ, ನನಗೆ ಗೆಟ್ ಔಟ್ ಅನ್ಸ್ಕೊಳಕ್ ಬಂದಿಲ್ಲ. ಅಂದ್ರೆ ನಿಮ್ಮ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಆ ಸ್ಟೇಜ್ ಮೇಲೆ ನಿಮ್ಮ ಆಟ ನೋಡಿದಾಗ, ಮಾತು ನೋಡಿದಾಗ ನಮ್ಗೆ ಅನ್ಸೋದು ಒಂದೇ, ಸ್ಟ್ರೇಟ್ ಫಾರ್ವರ್ಡ್ ಆ ಒಂದು ಸ್ಟೇಜಿಗೆ ಮುಂದುವರಿಯಕ್ ಆಗಲ್ವೇನೋ, ಆ ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ರೆ ಆ ಸ್ಟೇಜ್ ಅಲ್ಲಿ ನಿಮ್ನ ಇನ್ವೈಟೇ ಮಾಡಲ್ವೇನೋ ಅಂತ ಅನ್ನಿಸ್ತು ನಮ್ಗೆ. ಇದ್ರ ಬಗ್ಗೆ ನೀವು ಹೇಳಿದ್ರೆ? ಇಲ್ಲ, ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಆಕ್ಚುಲಿ ಆಡಿಷನ್ ಅಲ್ಲಿ ಮಾತಾಡಿದ್ದೀನಿ. ಅದು ಅದೇ ಮೇ ಬಿ ಟೆಕ್ನಿಕಲ್ ರೀಸನ್ಸ್ ಕಡೆಯಿಂದ ಅದು ಕಂಪ್ಲೀಟ್ ಆಗಿ ತೋರ್ಸಕ್ ಆಗಿಲ್ದೇ ಇರ್ಬೋದೇನೋ. ಆಡಿಷನ್ ಅಲ್ಲೂ ಇದೇ ತರ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡಿದ್ದೀನಿ. ನಾನು ಒಂದು ಕವನ ಹೇಳಿದ್ದೀನಿ, ಅದೊಂದು ಮೆಣಸಿನ್ಕಾಯಿ ತಿನ್ಕೊಂತಾನೆ ಒಂದು ಲೈನ್ಸ್ ಹೇಳು ಅಂತಾರೆ, ಒಂದು ಕ್ವಶನ್ಸ್ ಕೇಳ್ತಾರೆ, ವಿನಯ್ ಅವರೇ ಕೇಳ್ತಾರೆ. ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಡೈರೆಕ್ಟ್ ಸೆಲೆಕ್ಷನ್ ಆಗೋ ಕಾರಣನೇ ವಿನಯ್ ಅವರು. ಚಂದನ್ ಶೆಟ್ಟಿ ಬ್ರೋ, ಶ್ರುತಿ ಮೇಡಮ್ ಸೆಲೆಕ್ಟ್ ಮಾಡಿರ್ತಾರೆ, ಬಟ್ ಫೈನಲ್ ಆಗಿ ಅವ್ರು ಸೆಲೆಕ್ಟ್ ಮಾಡಿದಕ್ಕೆ ನಾನು ಡೈರೆಕ್ಟ್ ಸೆಲೆಕ್ಷನ್ ಆಗಿರ್ತೀನಿ. ಅವ್ರೊಂದು ಮಾತು ಹೇಳ್ತಾರೆ, ಐ ಲೈಕ್ ಯುವರ್ ಆಟಿಟ್ಯೂಡ್ ಅಂತಾರೆ. ಸೊ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇರೋರ್ಗು ಮುಂದೆ ಬೆಳೆಯಲ್ಲ ಅದಲ್ಲಿ ಅಂತೆಲ್ಲ ಏನಿಲ್ಲ, ಬೆಳಿಬಹುದು. ಇನ್ನ ಬಿಗ್ ಬಾಸ್ ಮನೆಗೆ ಹೋಗಿದ್ರೆ ಇನ್ನ ವರ್ಕೌಟ್ ಆಗಿರೋದೇನೋ ನಮ್ ಸ್ಟ್ರೈಟ್ ಫಾರ್ವರ್ಡ್ನೆಸ್, ಯಾಕಂದ್ರೆ ಅಲ್ಲಿ ಜಡ್ಜಸ್ ಇರಲ್ಲ. ಫೈನಲ್ ಜಡ್ಜ್ಮೆಂಟ್ ಪಬ್ಲಿಕ್ ಕೊಡ್ತಾರೆ, ಜನ ಕೊಡ್ತಾರೆ. ಇಲ್ಲಿ ಏನಾಯ್ತು ಅಂದ್ರೆ ಸಂದರ್ಭ, ಮರ್ಯಾದೆ ಕೊಟ್ರೆ ಪ್ರೀತಿ ಬರುತ್ತೆ, ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಪರಿಸ್ಥಿತಿ ಬದಲಾಗತ್ತೆ. ಸೊ ಪರಿಸ್ಥಿತಿ ಬದಲಾಯ್ತು ಅಷ್ಟೇ. ಇವಾಗ ಹಾಗೆ ಗೇಮ್ ಅಂತ ಬರೋದಾದ್ರೆ, ನೀವು ಆ ಸ್ಟೇಜ್ ಮೇಲೆ ಒಂದು ಗ್ರೂಪ್ ನ ಮಾಡ್ಬೇಕಾಗತ್ತೆ. ಅಂದ್ರೆ 4 ಜನ ಸ್ಟಾರ್ಸ್ ಮೆಂಬರ್ನ ಅಲ್ಲೇ ಕುಂದಿಸಿರ್ತಾರೆ, ಅಲ್ಲಿ ನಿಮ್ಗೊಂದು ಗೇಮ್ ನ ಕೊಡ್ತಾರೆ. ಆವಾಗ ನೀವೊಂದು ಟಾಸ್ಕ್ ಆಡುವಾಗ ಸ್ವಲ್ಪ 4th ಪ್ಲೇಸಿಗೆ ಬರ್ತೀರಾ. ಸೊ ಆ 4th ಪ್ಲೇಸಿಗೆ ಬರೋಕೆ ರೀಸನ್ ಆ ಹುಡುಗಿ ಇದ್ದಿದ್ದಕ್ಕೇನಾ ಅಥವಾ ಏನ್ ರೀಸನ್? ಹುಡುಗಿ ರೀಸನ್ ಅಂತ ನಾನು ಹೇಳೇ ಇಲ್ಲ, ಅವರು ವೆರಿ ಪೊಟೆನ್ಶಿಯಲ್ ಕ್ಯಾಂಡಿಡೇಟ್. ಆಕ್ಚುಲಿ ನಾನು ಹೇಳಿರೋದು ಅಲ್ಲಿ ರೀಸನ್, ನಾನು ಕಿರಣ್ ಅವ್ರ ಬಗ್ಗೆ ಹೇಳಿರೋದು, ಅದು ಸ್ವಲ್ಪ ಬೇರೆ ತರ ಜನಕ್ಕೆ ಅರ್ಥ ಆಗಿದೆ. ನಂದು ಶೂಸ್ ನಾನು ಏನ್ ಹಾಕೊಂಡಿರ್ತೀನೋ ಆ ಶೂಸ್ ಸ್ಲಿಪ್ ಆಗ್ತಿರುತ್ತೆ, ಸ್ಟೇಜು ಇದಾಗಿರುತ್ತೆ. ಸೊ ನಾನು ಅದನ್ನ ನಾನು ಯೋಚನೆ ಮಾಡ್ಬೇಕಾಗಿತ್ತು. ಶೂ ಸೆಲೆಕ್ಷನ್ ಆಗಿರ್ಲಿ, ಅವರು ಆಕ್ಚುಲಿ ಯೋಚನೆ ಮಾಡಿ ಶೂ ತೆಗ್ಬಿಟ್ಟಿರ್ತಾರೆ, ಯಾರು ಪ್ರಿಯಾಂಕಾ ಅವರು. ನಾನು ಶೂ ಹಾಕೊಂಡಿರ್ತೀನಿ. ಸೊ ಆ ಶೂ ಕಡೆಯಿಂದ ನಂಗೆ ಫೋರ್ಸ್ ಆಗಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಅದು ಇದಾಕಿರ್ತಾರಲ್ವಾ, ಬೆಲ್ಟ್ ಮೈಕಲ್ಲ ಬೆಲ್ಟ್ ಒಂದು ಕಡೆ ವಾಳ್ಬಿಟ್ಟಿರುತ್ತೆ. ಸೊ ನಾನು ಏನ್ ಫೋರ್ಸ್ ಆಗ್ತಿರ್ತೀನಿ ಒಂದ್ ಕಡೆಯಿಂದ ಇಳಿತಾ ಇರ್ತೀನಿ, ಅದು ಇದಾಗೋಗುತ್ತೆ. ಸೊ ನಂಗೆ ಅಲ್ಲಿ ಜಾಸ್ತಿ ಮೈನಸ್ ಪಾಯಿಂಟ್ಸ್ ಆಯ್ತು, ಬಟ್ ಅದೆಲ್ಲ ನಾನ್ ನೋಡ್ಕೊಬೇಕಾಗಿದ್ದು. ಸೊ ಅದು ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ, ನಮ್ಗೆ ಅದು ಇಮಿಡಿಯೇಟ್ ಆಗಿ ಆ ಎನ್ವಿರಾನ್ಮೆಂಟ್ ಸೆಟ್ ಆಗಿ ಟೈಮ್ ತಗೊಳುತ್ತೆ. ಸೊ ಪ್ರಿಕಾಷನ್ಸ್ ಆಗಿರ್ಬೇಕು ಅಂತ. ಬಟ್ ನಿಮ್ ಕ್ವಶನ್ ಕೇಳಿದೇನು ಅಂದ್ರೆ ಅವ್ರ ಕಡೆಯಿಂದ ನಾನು ಸೋತ್ನಾ ಅಂತ. ಇಲ್ಲ, ಅವ್ರ ಕಡೆಯಿಂದ ಸೋತಿಲ್ಲ, ಬಟ್ ಅವರು ಕಿರಣ್ ಅವರು ಟೀಮ್ ಮಾತ್ರಲ್ಲ, ಆ ಟೀಮ್ ಆಗಿದ್ ಕಡೆಯಿಂದ ನಾನು ಸೋತೆ ಅಂತ ನಂಗೆ ಅನ್ಸ್ತು. ಅಂದ್ರೆ ಅವರು ಅಲ್ಲಿ ಫೇವರಿಸಂ ಮಾಡ್ಕೊಂಡು ಆಟ ಆಡಿದ್ರು ಅಂತ. 100% ಆ ತರ ಇದ್ದಿದ್ರೆ ನನ್ಗೂ ಸಪೋರ್ಟ್ ಮಾಡ್ಬೋದಾಯ್ತಲ್ವ. ಅವರು ಹುಡುಗಿ ಅಂತ ಸಪೋರ್ಟ್ ಮಾಡಿದ್ರು, ನಾನು ಅಲ್ಲಿ ಕ್ವಶನ್ ಕೇಳೋದು ಹುಡುಗಿ ಅಂತ ಸಪೋರ್ಟ್ ಮಾಡಿದ್ರ ಅಥವಾ ನಾನು ಟಫ್ ಕಾಂಪಿಟೇಷನ್ ಕೊಡ್ತೀನಿ ಅಂದ್ಬಿಟ್ಟು ಸಪೋರ್ಟ್ ಮಾಡಿದ್ರ ಕಿರಣ್ ಅವರು ಅಂತ ಕೇಳ್ತೀನಿ. ಕಿರಣ್ ಅವ್ರು ತೋರಿಸಿದ್ದು ಫೆಮಿನಿಸಮ್ ಅಂತ, ನಾನು ಪ್ರಿಯಾಂಕಾ ಅವ್ರು ತೋರಿಸಿದ್ ಫೆಮಿನಿಸಮ್ ಅಂತ ಹೇಳಲ್ಲ. ಅಲ್ಲಿ ಯಾವ ತರ ಪೋಟ್ರೆ ಆಗೋಗುತ್ತೆ, ಫೆಮಿನಿಸಮ್ ವರ್ಡ್ ಯೂಸ್ ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ. ಅಲ್ಲಿ ಜನಗೆ ಅಲ್ಲಿರೋರ್ಗೆ ಹೇಗೆ ಅರ್ಥ ಆಗಿದೆ ಅಂದ್ರೆ, ನಾನು ಫೆಮಿನಿಸಮ್ ಮಾಡಿದರೆ ಪ್ರಿಯಾಂಕಾ ಅವರು ಅಂತ ಹೇಳ್ತೀರಿ,
ಆ ತರ ಇದ್ದಾಗ ವಿನಯ್ ಗೌಡ ಅವರು ಇದ್ ಮಾಡ್ತಾರೆ, ಕ್ವಶನ್ ಮಾಡ್ತಾರೆ, 3 ಜನ ಹುಡುಗರ ಮಧ್ಯೆ ಒಂದ್ ಹುಡುಗಿ ಹಾಕ್ಬಾರ್ದು ಅಂತ ಹೇಳ್ಬೇಕಾಗಿತ್ತು. ನಿರಂಜನ್ ಅವ್ರು ಹೇಳ್ತಾರೆ, ಅವಾಗ್ಲೇ ಹೇಳ್ತಾ ಇದ್ದೆ ನೀನ್ ಗಂಡ್ಸು ಅಂತ ಹೇಳ್ತಾ ಇದೆ ಅಂತ. ನಾನು ಅವ್ರ ಕೇಪಬಿಲಿಟಿ ಬಗ್ಗೆ ಮಾತಾಡೇ ಇಲ್ಲ. ನಾನ್ ಹೇಳಿದ್ ನಾನು ಏನಕ್ಕೆ ಸೋತೆ ಅಂತ ನಾನ್ ಜಸ್ಟಿಫಿಕೇಶನ್ ಕೊಟ್ಟಿದ್ದು. ಅದು ಪೋಟ್ರೇನೆ ಬೇರೆ ತರ ಆಗೋಗಿದೆ. ಅದೇ ಇವಾಗ ನೋಡೋರಿಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರು ಆ ತರ ಒಂದು ಕಾಲ್ ನ ತಗೊಂಡಾಗ ಅಫ್ಕೋರ್ಸ್ ಎಲ್ಲರಿಗೂ ಅನ್ಸುತ್ತೆ ಏನಪ್ಪಾ ಇವ್ರು ಈ ರೀತಿಯಾದಂತ ಮಾತಾಡ್ತಾ ಇದಾರೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗೋಕೆ ಹುಡ್ಗಿ ಅಥವಾ ಹುಡ್ಗ ಅಂತ ಹೇಳಿ ಕನ್ಸಿಡರ್ ಆಗಲ್ಲ. ಅಲ್ಲಿ ಇಬ್ರು ಒಂದೇ ಟಾಸ್ಕ್ ಎಟ್ ಎ ಟೈಮ್ ಮಾಡ್ಬೇಕಾಗತ್ತೆ. ಸೊ ಆ ಟೈಮ್ ಅಲ್ಲಿ ಇವ್ರು ಈ ರೀತಿಯಾದಂತಹ ಮಾತನ್ನ ಮಾತಾಡಿದ್ರ ಅಂತ ಹೇಳಿ ಸೊ ಇವಾಗ ಒಂದು ಕ್ಲಾರಿಟಿ ಸಿಕ್ತು. ಹೌದು, ನಾನು ಹೇಳಿದ್ದು ಕಿರಣ್ ಅವ್ರ ಬಗ್ಗೆ. ಕಿರಣ್ ಶಾಸ್ತ್ರಿ ಅವ್ರ ಫೆಮಿನಿಸಂ ಮಾಡಿದ್ರ, ಹುಡುಗಿ ಅಂತ ಫೇವರಬಲ್ ಆಗಿದ್ರ, ಅದ್ ನನ್ಗೂ ಸಪೋರ್ಟ್ ಮಾಡ್ಬೋದಾಗಿತ್ತು ಆತರ ಇದ್ದಿದ್ರೆ, ಅಥವಾ ಸುಮ್ನೆನೂ ಇರ್ಬೋದಾಗಿತ್ತು. ಸೊ ಅದು ಬೇರೆ ತರ ಪೋಟ್ರೆ ಆಯ್ತು. ನಾನು ಏನಕ್ಕೆ ಸೋತೆ ಅಂತ ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದು. ಸೊ ಅದೇ ಟೈಮ್ ಅಲ್ಲಿನೇ ನಿಮ್ನ 4 ಜನರಲ್ಲಿ ಒಬ್ರು ಆರಿಸ್ಕೋಬೇಕಾಗಿತ್ತು. ಸೊ ಅವಾಗ ಯಾರು ನಿಮ್ಗೆ ಗೋಲ್ಡ್ ಕಾಯಿನ್ ಎತ್ತಿಡೋದೇ ಇಲ್ಲ. ಸೊ ನೀವು ಅಚಾನಕ್ ಆಗಿ ಅವರು ರಾಜು ಗೋಂಡಿ ಅವ್ರ ಟೀಮಿಗೆ ಹೋಗ್ಬೇಕಾಗತ್ತೆ. ಸೊ ಅವಾಗ ನಿಮ್ಗೆ ಏನ್ ಅನಿಸ್ತಿತ್ತು? ಆ ಕ್ಷಣಕ್ಕೆ ನಿಮ್ಗೆ ಏನ್ ಮನ್ಸಲ್ಲೇನೆ ಏನು ಅನ್ಕೋತಿದ್ರಿ, ಯಾರು ಆರಿಸ್ತಾನೆ ಇಲ್ವಲ್ಲ ಅಂತ? ಹಂಗೇನು ಇರ್ಲಿಲ್ಲ. ನೀವ್ ನೋಡಿದ್ರೆ ನಾನು ಆರಾಮಾಗಿ ನಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಆ ಮೂಮೆಂಟ್ ನ. ಯಾಕಂದ್ರೆ ಇದೆಲ್ಲ ನಾವು ಆಚೆ ಕಡೆ ಆಗದೇ ಇಲ್ಲ. ಸೊ ಯಾರಾದ್ರು ತಗೊಂತಾರ ಅಥವಾ ಯಾರಾದ್ರು ಬಿಟ್ಕೊಟ್ಬಿಡ್ತಾರ ಅಂತ ಇಲ್ಲ. ಬೈ ಚಾನ್ಸ್ ಆಗಿ ನೀವು ಹೇಳ್ದಂಗೆ ನಾನು ಅವ್ರ ಟೀಮ್ಗೆ ಹೋದೆ. ಆಕ್ಚುಲಿ ನನ್ ಮನ್ಸಿಗೆ ಇದ್ದಿದ್ದೇನು ಅಂದ್ರೆ ಅವ್ರ ಟೀಮ್ಗೆ ಹೋಗ್ಬೇಕು ಅಂತ ಇದ್ದಿದ್ದು. ಯಾಕಂದ್ರೆ ತುಂಬಾ ತಮಾಷೆ ಆಗಿತ್ತು ಆ ಟೀಮ್ ಎನ್ವಿರಾನ್ಮೆಂಟ್. ಅವ್ರ ಜೊತೆ ಇದ್ರೇನೆ ಒಂಥರ ಮಜಾ ಇರತ್ತೆ ಅಂತ ಅನ್ಸಿತ್ತು. ಆಕ್ಚುಲಿ ನನ್ಗೂ ಕೇಳ್ತಾರೆ ನೀವ್ ಯಾರ ಟೀಮ್ಗೆ ಹೋಗಿ ಇಷ್ಟ ಆಗತ್ತೆ ಅಂತ. ನಾನು ಅವ್ರ ಹೆಸರು ಹೇಳ್ತೀನಿ. ಅಲ್ಲಿ ಟೈ ಆದಾಗ ಸುಮ್ನೆ ಒಂದು ಕಾನ್ವರ್ಸೇಷನ್ ಕೇಳ್ತಾರೆ, ನಾನು ಅವ್ರ ಹೆಸರು ಹೇಳಿರ್ತೀನಿ. ಅದು ಟೆಲಿಕಾಸ್ಟ್ ಆಗಿರಲ್ಲ. ಬಟ್ ನನ್ಗೇನ್ ಬೇಜಾರ ಅಂತ ಏನಿರ್ಲಿಲ್ಲ, ಏನಪ್ಪಾ ಅವಮಾನ ಆಗ್ತದೆ ಅಂತ ನನ್ಗೆ ಯಾವತ್ತೂ ಅನ್ಸಿರ್ಲಿಲ್ಲ. ಓಕೆ, ನೀವು ಆ ಸ್ಟೇಜಿಗೆ ಹೋದಾಗ ಒಂದು ಬಿಸ್ನೆಸ್ ಮ್ಯಾನ್ ನಂದು ಕಂಪ್ನಿಗಳ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ಎಲ್ಲ ಹೇಳ್ತೀರಾ. ಸೊ ಆ ಒಂದು ಬಿಸ್ನೆಸ್ ನಿಂದನ ಆ ಒಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಬೋದು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಅಲ್ಲಿ ವ್ಯಕ್ತಿತ್ವಗಳ ಆಟ ಆಗಿರುತ್ತೆ. ಸೊ ಕೇವಲ ಬರೀ ನೀವು ಆ ಬಿಸ್ನೆಸ್ ಗಳ ಬಗ್ಗೆ ಹೇಳಿದ್ರಿ, ಆದ್ರೆ ನಿಮ್ಮ ಸ್ಟ್ರೆಂತ್ ಏನು ಅಂತ ಹೇಳಿ ಕರೆಕ್ಟ್ ಆಗಿ ನೀವು ಅಲ್ಲಿ ಶೋ ಮಾಡ್ಲಿಲ್ಲ ಅಂತ. ಇಲ್ಲ, ಅಲ್ಲಿ ನಾನು ಶೋ ಮಾಡಿದೀನಿ, ಸುಮ್ಮನೆ ಸೆಲೆಕ್ಟ್ ಮಾಡಿರ್ಲಲ್ಲ. ನನ್ನಲ್ಲಿ ಏನೋ ನೋಡಿತಾನೆ ಸೆಲೆಕ್ಟ್ ಮಾಡಿರ್ತಾರೆ. ಅಷ್ಟು ಜನ ರಿಜೆಕ್ಟ್ ಆಗಿದ್ದಾರೆ, ಅಷ್ಟು ಜನ ಹೋಲ್ಡ್ ಆಗಿದ್ದಾರೆ ಅಂದ್ರೆ ನನ್ನ ಸ್ಟ್ರೆಂತ್ ಹೇಳ್ಕೊಂಡಿರ್ತೀನಿ. ಅದೇ ಟೆಕ್ನಿಕಲ್ ರೀಸನ್ಸ್ ಇಂದ ಅದು ಟೆಲಿಕಾಸ್ಟ್ ಆಗಿಲ್ಲ ಅಷ್ಟೇ. ಅದೇ ಟೈಮಿಂಗ್ ಕಮ್ಮಿ ಇರುತ್ತೆ, ಅಥವಾ ಅವ್ರಿಗೆ ಬೇರೆ ಬೇರೆ ಅವ್ರಿಗೆ ಇರುತ್ತೆ. ಕಲರ್ಸ್ ಟೀಮ್ ಅವ್ರಿಗಾಗಿರ್ಲಿ, ಬಿಗ್ ಬಾಸ್ ಟೀಮ್ ಅವ್ರಿಗಾಗಿರ್ಲಿ, ಇಷ್ಟು ಟೈಮ್ ಒಳಗಡೆ ಎಲ್ಲ ಕಂಟೆಂಟು ತೋರಿಸ್ಬೇಕಾಗತ್ತಲ್ವ, ಅದಕ್ಕೆ ತೋರಿಸಿರಲ್ಲ. ಸುಮ್ಮನೆ ಅಂತ ಸೆಲೆಕ್ಟ್ ಮಾಡಿಲ್ಲ. ನಾನು ಜಸ್ಟ್ ಬಿಸ್ನೆಸ್ ಮ್ಯಾನ್ ಅನ್ನೋದಕ್ಕೆ ಸೆಲೆಕ್ಟ್ ಮಾಡಿಲ್ಲ. ಮೇ ಬಿ ನನ್ನ ಆಟಿಟ್ಯೂಡ್ ಇಷ್ಟ ಆಗಿರ್ಬೋದು, ನಾನು ಮಾತಾಡೋದು ಇಷ್ಟ ಆಗಿರ್ಬೋದು, ನಾನು ಸ್ಪಾಂಟೇನಿಯಸ್ ಆಗಿ ಒಂದು 4 ಮಾತು ಹೇಳಿದ್ದೆ, ಆ 4 ಮಾತು ಇಷ್ಟ ಆಗಿರ್ಬೋದು. ಕ್ವಶನ್ಸ್ ಕೇಳ್ತಾ ಇದ್ರು, ಇಮಿಡಿಯೇಟ್ ಆಗಿ ಹಂಗೆ ಆನ್ಸರ್ ಮಾಡ್ತಾ ಇದ್ದೆ. ಸೊ ಅದೆಲ್ಲ ಇದಕ್ಕೆ ನಾನು ಸೆಲೆಕ್ಟ್ ಆಗಿದೆ. ಓಕೆ, ನಿಮ್ಗೆ ಇಷ್ಟೆಲ್ಲ ಬಿಸ್ನೆಸ್ ಇದೆ, ಅಷ್ಟೆಲ್ಲ ಬಿಸ್ನೆಸ್ಸಿಗೆ ಬಾಸ್ ನೀವು, ಅಷ್ಟೆಲ್ಲ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಹೋಗುವಂತ ಅವಶ್ಯಕತೆ ನಿಮ್ಗೆ ಏನಿತ್ತು? ಹಾಗೆ ಆ ಒಂದು ಕ್ರೇಜ್ ಯಾಕೆ ಅಂತ? ಎಲ್ಲಾರ್ಗೂ ಅದು ಡ್ರೀಮ್ ಇರುತ್ತೆ. ನಿಮ್ಗೆ ಆಸೆ ಇಲ್ವಾ? ಇಲ್ಲ. ನಿಮ್ಗೆ ಬಿಗ್ ಬಾಸ್ ಹೋಗ್ಬೇಕು ಅಂತ ಆಸೆ ಇಲ್ವಾ? ಇಲ್ಲ ಇಲ್ಲ. ಬಿಗ್ ಬಾಸ್ ಮುಂಚೆಯಿಂದ ನೋಡ್ಕೊಂಡ್ ಬರ್ತಾ ಇದ್ರಿ? ಹಾ, ನೋಡ್ತಾ ಇದ್ದೀನಿ. ಓಕೆ, ಏನಕ್ಕೆ ನಿಮ್ ಕಾಂಟ್ರವರ್ಸಿ ಆಗುತ್ತೆ ಅಂತ ಇಷ್ಟ ಇಲ್ಲ ಅಂತನಾ? ಆ ರೀತಿ ಏನಿಲ್ಲ, ಒಂದು ಜಸ್ಟ್ ಎಂಟರ್ಟೈನ್ಮೆಂಟ್. ಬಟ್ ನಿಮಗೆ ಏನಕ್ಕೆ ಇಷ್ಟ ಅಂತ, ನೀವು ಏನಕ್ಕೆ ಹೋಗ್ತಾ ಇದ್ದೀರಾ ಬಿಗ್ ಬಾಸ್ ಮನೆಗೆ? ಕರೆಕ್ಟ್. ನನಗೆ ಏನಕ್ಕೆ ಇಷ್ಟ ಅಂದ್ರೆ, ನಾನು ಚಿಕ್ಕ ವಯಸ್ಸಿಂದ 13 ಸೀಸನ್ ನೋಡ್ಕೊಂಡ್ ಬಂದವ್ರು ನಾವು. ನಮ್ಮ ಮನೆ, ನಮ್ಮ ತಂದೆ ತಾಯಿ, ನಮ್ಮ ತಾತ, ಯಾವ ಏಜ್ ಗ್ರೂಪ್ಗೆ ಅಂತ ಸೀಮಿತ ಇಲ್ಲ. ಅದು ಚಿಕ್ಕ ಮಕ್ಕಳಿಂದ ಹಿಡಿದು ನಮ್ಮ ತಾತ ಅವರು ನೋಡೋ ಶೋ ಅದು. ಸೊ ಆ ತರ ಇರ್ಬೇಕಾದ್ರೆ ನನ್ಗೆ ಓಕೆ, ನಾನು ಅಲ್ಲಿದ್ದಿದ್ರೆ ನಾನು ಈ ತರ ಮಾತಾಡ್ತಾ ಇದ್ದೇನೋ, ನಾನು ಇಲ್ಲಿದ್ದಿದ್ರೆ ಈ ತರ ಟಾಸ್ಕ್ ಆಡ್ತಾ ಇದ್ನೇನೋ ಅಂತ ಅದು ಮೈಂಡಲ್ಲಿ ಇತ್ತು. ಸೊ ಈ ವರ್ಷ ಯಾವಾಗ ಕಾಮನ್ ಪೀಪಲ್ಗೆ ಬಿಡ್ತಾರೆ ಅಂದಾಗ ನಾನು ಡೆಫಿನೆಟ್ಲಿ ಟ್ರೈ ಮಾಡ್ಲೇಬೇಕು ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೆ. ಹೋಪ್ಸ್ ಅನ್ನೋದು ಕಮ್ಯುನಿಟಿ, ಯಾಕಂದ್ರೆ ಎಷ್ಟು ಕೋಟಿ ಜನ ಇದಾರೆ, ಅದರಲ್ಲಿ ಸೆಲೆಕ್ಟ್ ಆಗ್ಬೇಕು, ಎಲ್ಲಾ ತರ ಇರ್ತಾರೆ, ಕಂಡೀಷನ್ಸ್ ಇರತ್ತೆ ಅಂತ. ನನ್ ಹೋಪ್ಸ್ ಕಮ್ಮಿ ಇಟ್ಕೊಂಡೇ ಮಾಡಿದ್ದು. ಬಟ್ ಆಸೆ ಅನ್ನೋದಿತ್ತು ಎಲ್ಲ ನ್ಯಾಚುರಲ್ ಆಗಿ. ನನ್ಗೆ ತುಂಬಾ ವರ್ಷಗಳಿಂದಾನೆ ನಾನೊಂದು ಸಾಧನೆ ಮಾಡ್ಬೇಕು, ಒಂದು ಸ್ಟೇಜ್ ಸಿಗ್ಬೇಕು, ಈ ತರ ನನಗ್ ನನ್ನ ಪರ್ಸನಾಲಿಟಿ ತೋರ್ಸ್ಕೊಳಕ್ಕೆ ಸಿಗ್ಬೇಕು ಅನ್ಬಿಟ್ಟು. ಬಟ್ ಸಿಕ್ತು, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳಕ್ ಟ್ರೈ ಮಾಡಿದೀನಿ. ಬಟ್ ಗಿವ್ ಅಪ್ ಮಾಡಬಾರ್ದಿತ್ತು. ಹೌದು, ಇವಾಗ ಅನಿಸ್ತಾ ಇದೆ ಗಿವ್ ಅಪ್ ಮಾಡಬಾರ್ದಿತ್ತು ನಾನು ಅಂತ. 100%. ಯಾಕಂದ್ರೆ ಆಚೆ ಬಂದಾದ್ಮೇಲೆ ಗೊತ್ತಾಗಿದೆ ಅಭಿ ಅವ್ರನ್ನು ಹಿಂದೆ ಕಳ್ಸಿದಾರೆ ಅಂತ. ನನ್ಗೆ ನಾನು ಆಲ್ಮೋಸ್ಟ್ ಮನೆ ಹತ್ತತ್ರ ಇರ್ಬೇಕಾದ್ರೆ ಗೊತ್ತಾಗಿದ್ದು ಅವ್ರನ್ನು ಆಚೆ ಬಂದಿದ್ದಾರೆ ಅಂದ್ಬಿಟ್ಟು. ಸೊ ಅವ್ರಿಗದು ಅವಕಾಶ ಹೋಗ್ತಾ ಇರ್ಲಿಲ್ಲ ಅಂದಿದ್ರೆ ನಾನು 100% ನಾನು ಗಿವ್ ಅಪ್ ಮಾಡ್ತಾ ಇರ್ಲಿಲ್ಲ. ಇನ್ನೊಂದೇನಂದ್ರೆ, ಆಚೆ ಬಂದಾಗ ತುಂಬಾ ಜನ ಹೇಳ್ತಾ ಇದ್ರು, ಬಿಗ್ ಬಾಸ್ ಅನ್ನೋದು ಇಟ್ ಇಸ್ ನಾಟ್ ಅಬೌಟ್ ಸ್ಯಾಕ್ರಿಫೈಸ್, ಇಟ್ ಇಸ್ ಅಬೌಟ್ ವಿನ್ನಿಂಗ್. ನಮ್ಮನ್ನ ನಾವು ಎಷ್ಟು ಚೆನ್ನಾಗಿ ನಾವು
ಎಕ್ಸ್ಪ್ರೆಸ್ ಮಾಡ್ಕೊಂತೀವಿ, ಎಷ್ಟು ಚೆನ್ನಾಗಿ ನಾವು ಇರ್ತೀವಿ, ನಮ್ಮ ಪರ್ಸನಾಲಿಟಿ ಜನಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅಂತ. ಬಟ್ ನನ್ನ ಪರ್ಸನಾಲಿಟಿನೇ ಆ ಥರ. ನನ್ನ ಪರ್ಸನಲ್ ಆಗಿ ಗೊತ್ತಿರೋರು ಅವ್ರಿಗೆ ಗೊತ್ತಿರತ್ತೆ ನಾನು ಇರೋದೇ ಈ ಥರ. ಯಾರಾದ್ರೂ ಏನಾದ್ರು ಕೇಳಿದ್ರೆ ಹಿಂದೆ ಮುಂದೆ ನೋಡಿಲ್ದೆ ಹ್ಞೂ ಅನ್ಬಿಡೋದು. ಸೊ ಆ ಥರ ಸುಮಾರು ಸರಿ ಆಗಿದೆ. ನೀವು ಸ್ವಲ್ಪ ಅಲ್ಲೇ ಮಾತಾಡದೆ ಇದ್ದಿದ್ರೆ ಅಥವಾ ಅಷ್ಟು ಅಗ್ರೆಷನ್ ತೋರಿಸ್ತಾನೆ ಇದ್ದಿದ್ರೆ ಇನ್ನೊಂದು ಚಾನ್ಸ್ ಏನೋ ಮೇ ಬಿ ಕೊಡ್ತಿದ್ರೇನೋ ಅಂತ ಜಡ್ಜಸ್. ಅಗ್ರೆಷನ್ ನಾನು ತೋರಿಸಿಲ್ಲ, ಅಗ್ರೆಷನ್ ತೋರಿಸಿಲ್ಲ, ಜನರ ಕಣ್ಣಿಗೆ ತೋರಿಸಿದ್ದ ಆ ರೀತಿ ಅದೇ ನೀವು ಒಂದು ಅಗ್ರೆಟಿವ್ ಆಗಿ ಅಲ್ಲಿ ಹೇಳ್ತೀರಾ ಅಂತ ಹೇಳಿ. ನಾನು ಅಗ್ರೆಸಿವ್ ಆಗಿ ಹೇಳಿಲ್ಲ, ಡಿಪ್ಲೊಮೆಟಿಕ್ ಆಗಿ ಹೇಳಿರೋದು. ನಾನು ಅಗ್ರೆಸಿವ್ ಅನ್ನೋದು ಏನ್ ಬರುತ್ತೆ, ಒಂದು ಜೋರಾಗಿ ವಾಯ್ಸ್ ಬರುತ್ತೆ, ಒಂದು ಬೇಸ್ ವಾಯ್ಸ್ ಅಲ್ಲೋ ಒಂದು ಇನ್ನೊಂದು ಟೋನ್ ಅಲ್ಲೋ ಒಂದು ಡೈಲಾಗ್ ಹೇಳ್ಕೊಂಡು ಇದೆಲ್ಲ ಇಲ್ಲ ಬೀಪ್ ಬೀಪ್ ಅನ್ಕೊಂಡು ಆ ಥರ ನಾನು ಅದೆಲ್ಲ ಅಗ್ರೆಷನ್ ತೋರಿಸೇ ಇಲ್ಲ. ನಾನು ತುಂಬಾ ಡಿಪ್ಲೊಮೆಟಿಕ್ ಆಗಿ ಹೇಳಿದ್ದು. ಫಸ್ಟ್ ಆಫ್ ಆಲ್ ಆ ಜಡ್ಜಸ್ ಮೇಲೆ ತುಂಬಾ ಮರ್ಯಾದೆ ಇದೆ ನನಗೆ. ಆ 4 ಜನನು ಎಲ್ಲಾರು ನಾವು ನೋಡ್ಕೊಂಡು ಬಂದಿರೋರು. ಸೊ ಯಾವತ್ತೂ ಅನ್ಕೊಂಡಿರ್ತೀವಿ ಅಪ್ಪ ಈ ಮನುಷ್ಯನ ಮೀಟ್ ಮಾಡ್ಬೇಕು, ಇವ್ರನ್ನ ಮೀಟ್ ಮಾಡ್ಬೇಕು, ಇವ್ರ ಹತ್ರ ಒಂದು ಕಲಿಬೇಕು ಅಂತ. ಸೊ ಆ 4 ಜನನು ಒಬ್ಬೊಬ್ರು ಒಳ್ಳೆ ರೆಸ್ಪೆಕ್ಟ್ಫುಲ್ ಆಗಿರೋರೆ. ನೀವು ಮೊದಲೇ ಪ್ಲಾನ್ ಹಾಕೊಂಡಿದ್ರ ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋದ್ರೆ ಈ ರೀತಿಯಾಗಿ ಮಾತಾಡಬೇಕು, ಇದೇ ಜನ ಜೊತೆಗೆ ಇದೇ ರೀತಿ ವರ್ತನೆ ಮಾಡಬೇಕು ಅಂತ ಹೇಳಿ? ಇಲ್ಲ, ನನ್ಗೆ ಯಾವ್ದು ಪ್ಲಾನಿಂಗ್ ಇಲ್ಲ. ನಾನು ಇರೋದು ಈ ರೀತಿ ನನ್ಗೆ ಹೆಂಗೆ ಬೇಕೋ ಹಂಗೆ ಇರ್ತಾ ಇದ್ದೆ, ಎಲ್ಲರ ಜೊತೆ ಚೆನ್ನಾಗಿರ್ತಾ ಇದ್ದೆ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಟೀಮ್ ಅವ್ರಾಗಿರ್ಲಿ, ಅಲ್ಲಿರೋ ಕಂಟೆಸ್ಟೆಂಟ್ಸ್ ಆಗಿರ್ಲಿ, ಎಲ್ಲರ ಜೊತೆ ಚೆನ್ನಾಗಿರ್ತಾ ಇದ್ದೆ. ಇವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಸುಮಾರು ಜನ ಕಾಲ್ ಮಾಡ್ತಾ ಇರ್ತಾರೆ ಇವಾಗ್ಲೂ, ಹೇಗಿದ್ದೀರಾ ಅಣ್ಣ ಅಂತ ಕರೀತಾರೆ, ಫ್ರೆಂಡ್ ಅಂತ ಕರೀತಾರೆ, ಬ್ರದರ್ ಅಂತ ಕರೀತಾರೆ, ಮಗ ಅಂತ ಕರೀತಾರೆ. ಸೊ ಎಲ್ಲರ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಓಕೆ, ಇವಾಗ ಬಿಗ್ ಬಾಸ್ ಸ್ಟೇಜ್ ನಲ್ಲಿ ನೀವು ಫಸ್ಟ್ ಆಡಿಷನ್ ಕೊಟ್ಟಾಗ ಅಗ್ನಿ ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತ ಟಾಸ್ಕ್ಗಳನ್ನ ಕೊಟ್ರು, ಹಾಗೆ ಎಷ್ಟು ನಿಮಿಷ, ಒಂದು 45 ನಿಮಿಷ ಏನೋ ತಗೊಂಡಿರ್ತಾರೆ ಆಡಿಷನ್ ಅಂತ ಸ್ಟೇಜ್ ಮೇಲೆ ಹೋದಾಗ? ಸ್ಟೇಜ್ ಮೇಲೆ ಹೋದಾಗ. ಓಕೆ. ಸೊ ನಿಮ್ಗೆ ಆ ಟೈಮ್ ನಲ್ಲಿ ಹೇಗೆ ಆಡಿಷನ್ ಫೇಸ್ ಮಾಡಿದ್ರಿ ನೀವು? ಆಕ್ಚುಲಿ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಕೂತ್ಕೊಂಡಿದ್ದಾಗ ಒಬ್ಬೊಬ್ರ ಕರಿತಾ ಇದ್ರು. ನಾವು ಹಂಗೆ ಎಕ್ಸ್ಪೆಕ್ಟ್ ಮಾಡಿದೆ ಒಬ್ನೇ ಕರೀತಾರೆ ಅಂತ. ಅಲ್ಲಿ ನೋಡಿದ್ರೆ ನನ್ಗೂ ನನ್ನ ಫ್ರೆಂಡ್ಗೆ ತಂದ ಕಾಂಪಿಟೇಷನ್ ಇಟ್ಬಿಟ್ರು. ನಾನು ಅಭಿಷೇಕ್ ಹೇಳ್ದೆ, ನೋಡಿ ಬ್ರೋ ಏನಾಗತ್ ನಮ್ಗೆ ಗೊತ್ತಿಲ್ಲ, ಇಬ್ರು ಟಫ್ ಆಗಿ ಕಾಂಪಿಟೇಷನ್ ಕೊಡೋಣ, ಅವ್ರಿಗೆ ಹೆಂಗ್ ಅನ್ಸ್ಬೇಕು ಅಂದ್ರೆ ಇಬ್ರು ಸೆಲೆಕ್ಟ್ ಮಾಡ್ಬೇಕು ಅನ್ಸ್ಬೇಕು ಅನ್ಕೊಂಡ್ ಮಾತಾಡ್ಕೊಂಡು ಹೋಗಿರ್ತೀವಿ. ನಮ್ಗೆ ಗೊತ್ತಾಗೋದು ಯಾವಾಗ ಬ್ಯಾಕ್ ಸ್ಟೇಜ್ ಬಂದಾಗ ಗೊತ್ತಾಗೋದು, ಓಕೆ ಇಬ್ರು ಒಟ್ಟಿಗೆ ಒಳಗಡೆ ಬರ್ತಿದ್ದಾರೆ ಅನ್ಬಿಟ್ಟು. ಅದವರೆಗೂ ಸರ್ಪ್ರೈಸೇ ನಮ್ಗೆ. ಸೊ ನಾವು ಯಾವಾಗ ಅಲ್ಲಿ ಒಳಗಡೆ ಹೋಗ್ತೀವಿ, ಒಳಗಡೆ ಹೋಗಿದ ತಕ್ಷಣ ಹೇಳ್ತಾರೆ ಇಂಟ್ರೊಡಕ್ಷನ್ ಮಾಡಿ ಅಂತ ಹೇಳ್ತಾರೆ. ಇಂಟ್ರೊಡಕ್ಷನ್ ಮಾಡ್ತೀನಿ, ಮೆಣಸಿನ್ಕಾಯಿ ಬಂದಾಗೆ ಶಾಕ್ ಆಗತ್ತೆ ನಮ್ಗೆ, ಏನಪ್ಪಾ ಇದು ಅಂತ. ಸೊ ಅಗ್ನಿ ಪರೀಕ್ಷೆ ಆಗತ್ತೆ ಅಂತ ನಮ್ಗೆ ಬಿಗ್ ಬಾಸ್ ಅಪ್ಲೈ ಮಾಡಿದಾಗ ಗೊತ್ತಿರ್ಲಿಲ್ಲ. ಬಟ್ ನಮ್ ಕಾಲ್ ಬಂದಾಗ ಗೊತ್ತಾಯ್ತು, ಓಕೆ ಈ ತರ ಅಗ್ನಿ ಪರೀಕ್ಷೆ ಅಂತ ಇರುತ್ತೆ ಅಂತ. ಲಾಸ್ಟ್ ಫೈನಲ್ ಆಡಿಷನ್ ಗಿಂತ ಮುಂಚೆ ನಮ್ಗೆ ಕಾಲ್ ಮಾಡ್ತಾರೆ, ಇದು ಸೆಲೆಕ್ಟ್ ಆಗಿರ GD ರೌಂಡ್ ಅಂತ ಇರುತ್ತೆ. ಅದಾದ್ಮೇಲೆ ಆವಾಗ ನಾನು ತೆಲುಗು ಅಲ್ಲಿ ಒಂದು ಅಗ್ನಿ ಪರೀಕ್ಷೆ ಅಂತ ಆಗಿರುತ್ತೆ. ಆ ಫಾರ್ಮೆಟ್ ನೋಡ್ತಾ ಇರ್ತೀನಿ. ಒಬ್ರಿಗೆ ಅರ್ಧ ತಲೆ ಬೋಡಿಸ್ತಾರೆ, ಇನ್ನೊಬ್ರಿಗೆ ಫೋನ್ ಹೊಡೆದಾಗ ಕೇಳ್ತಾರೆ. ನಾನು ಅನ್ಕೊಂತ ಇದ್ದೆ, ಇದೆಲ್ಲ ಹೇಗಪ್ಪ, ಏನ್ ಮಾಡಿಸ್ತಾರೆ ನಮ್ ಕೈಯಲ್ಲಿ, ನಾನ್ ಯಾವ ತರ ಮಾಡಕ್ಕೆ ಇಷ್ಟಪಡ್ತೀನಿ ಗೊತ್ತಿಲ್ವಲ್ಲ ಅಂತ. ಸೊ ಅಲ್ಲಿ ಹೋದಾಗ ಯಾವಾಗ ಮೆಣಸಿನ್ಕಾಯಿ ಕೊಡ್ತಾರೆ ಅವಾಗ ಓಕೆ ಇದು ಸ್ವಲ್ಪ ನಿಜವಾಗ್ಲೂ ಅಗ್ನಿನೇ ಬರುತ್ತೆ ಇವಾಗ, ಸ್ಪೈಸಿ ಆಗಿರುತ್ತಲ್ವಾ. ಸೊ ಅದು ಹಂಗಿತ್ತು ಮಿರ್ಚಿದು ಟಾಸ್ಕ್. ಆಮೇಲೆ ಈ ಒಂದು 4 ಸ್ಟೇಜ್ ಆಡಿಷನ್ ಆಗಿರುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂದಾಗ ಫಸ್ಟ್ ರಿಯಾಕ್ಟ್ ಏನಾಗಿತ್ತು ನಿಮ್ದು ರಿಯಾಕ್ಷನ್? ಫಸ್ಟ್ ಟೈಮ್ ನಾನು ಕ್ಯಾಶುಯಲ್ ಆಗಿ ರ್ಯಾಂಡಮ್ ಆಗಿ ಒಂದು ಕಾಲ್ ಬರುತ್ತೆ. ಯಾಕಂದ್ರೆ ನಾನು ವಿಡಿಯೋ ಹಾಕಿದ್ದೆ ಯಾವಾಗ್ಲೂ, ಕಾಲ್ ಬಂದಿದೆ ಯಾವಾಗ್ಲೂ. ಫಸ್ಟ್ ನಾನು ಅನ್ಕೊಂತೀನಿ ಯಾರೋ ಪ್ರಾಂಕ್ ಮಾಡ್ತಿದಾರೆ ಅಂತ. ಯಾಕಂದ್ರೆ ನಾನು ತುಂಬಾ ಕಮ್ಮಿ ಜನ ಕೇಳಿದ್ದೆ, ಸುತ್ತಮುತ್ತ ಇರೋರು ಯಾರೋ ನನ್ ಕಾಲ್ ಎಳಿಯಕ್ ಮಾಡ್ತಿದಾರೆ ಅನ್ಕೊಂಡು ಹೆಸಿಟೇಟ್ ಮಾಡ್ತೀನಿ ಮಾತಾಡಕ್ಕೆ. ಯಾಕಂದ್ರೆ ಅದು ಇವಾಗೆಲ್ಲ ಗೊತ್ತಲ್ಲ, ರೆಕಾರ್ಡ್ ಮಾಡ್ಬಿಟ್ಟು ಯೂಟ್ಯೂಬ್ ಹಾಕ್ಬಿಡ್ತಾರೆ, ಅದನ್ನೊಂದು ಟ್ರಾಲ್ ಅಂತ ಆಗೋಗುತ್ತೆ ಅಂತ. ಸೊ ಅವಾಗ ಮಾತಾಡ್ತಾ ಇರ್ಬೇಕಾದ್ರೆ ಕನ್ಫರ್ಮೇಶನ್ ಸಿಕ್ತು. ಯಾಕೆಂದ್ರೆ ನಾನು ಎಲ್ಲಾರ್ಗು ಡೀಟೇಲ್ ಹೇಳಿರ್ಲಿಲ್ಲ ಯಾವ ತರ ನಾನು ಆಡಿಷನ್ ಹಾಕಿದ್ದೆ ಅಂತ. ನನಗೆ ಗೊತ್ತಿರೋದೇ ನಮ್ಮ ಅಕ್ಕಪಕ್ಕ ಇರೋರು ಒಂದು 10 ಜನ ಗೊತ್ತಿತ್ತು, ಅದು ಕ್ಲೋಸ್ ಫ್ರೆಂಡ್ಸ್, ಫ್ಯಾಮಿಲಿ ಆ ತರ. ಸೊ ಡೀಟೇಲಿಂಗ್ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ನೀವು ಬಿಸ್ನೆಸ್ ಮ್ಯಾನು, ನೀವು ಈ ತರ ಇದು ಬಂದ್ರೆ ಫೇಮ್ ಬಂದ್ರೆ ನೆತ್ತಿಗೆ ಇರಲ್ಲ ಅಂತೆಲ್ಲ ಒಂದೊಂದು ಪಾಯಿಂಟ್ಸ್ ನಾನು ಏನ್ ಹೇಳಿರ್ತೀನಿ ಆಡಿಷನ್ ವಿಡಿಯೋಲಿ, ಅವರು ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಓಕೆ ಆಕ್ಚುಲಿ ಬಿಗ್ ಬಾಸ್ ಅಂತ ನಾನು ಅವಾಗ ಒಂದು ಶಾಕ್ ಆಗ್ತೀನಿ, ಫುಲ್ ಎಕ್ಸೈಟ್ಮೆಂಟ್ ಆಗ್ತೀನಿ, ಜೋರಾಗಿ ಎಕ್ಸೈಟ್ಮೆಂಟ್ ಅಲ್ಲ ಅದೇ ಕಿರ್ಚ್ಕೊಂಡು ಓಕೆ ಡನ್ 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 ಐ ಆಮ್ ರೆಡಿ ಅಂತ ಹೇಳ್ತೀನಿ. ಅವರು ಫಸ್ಟ್ ಹೇಳೋದೇನಂದ್ರೆ ನೆಕ್ಸ್ಟ್ ರೌಂಡ್ ನಿಮ್ಗೆ ವಿಡಿಯೋ ಕಾಲಲ್ಲಿ ನಿಮ್ಗೆ ಮಾತಾಡ್ತೀವಿ ಅಂತ. ಸೊ ಅವಾಗ ಫುಲ್ ಎಕ್ಸೈಟ್ಮೆಂಟ್ ಆಗೋಗುತ್ತೆ. ಫಸ್ಟ್ ಯಾರಿಗೆ ಹೇಳಿದ್ ನೀವು ಸೆಲೆಕ್ಟ್ ಆಗಿದ್ದೀನಿ ನಾನು ಅಗ್ನಿ ಪರೀಕ್ಷೆಗೆ ಅಂತ? ನಮ್ಮ ತಾಯಿಯವ್ರಿಗೆ ಹೇಳಿದ್ದು. ಹೇಗಿತ್ತು ಅವ್ರದ್ದು ಎಕ್ಸೈಟ್ಮೆಂಟ್ ಎಲ್ಲ? ಅವರು ಅಗ್ನಿ ಪರೀಕ್ಷೆ ಅಂತ ಗೊತ್ತಿಲ್ಲ ಅವಾಗ, ಸದ್ಯಕ್ಕೆ ನಮ್ಗೆ ಅಗ್ನಿ ಪರೀಕ್ಷೆ ಅಂತ ಗೊತ್ತಾಗಿದೆ ಲಾಸ್ಟ್ ಅಲ್ಲಿ ಬಿಗ್ ಬಾಸ್ ಅಂತಾನೆ ಗೊತ್ತಾಗಿದ್ದು. ಸೊ ಈ ತರ ಬಿಗ್ ಬಾಸ್ ಇಂದ ಕಾಲ್ ಬಂದಿದೆ,
ಈ ತರ ಫಿಲ್ಟರ್ ಮಾಡಿದಾರಂತೆ, ನಮ್ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಿದಾರಂತೆ ವಿಡಿಯೋ ಕಾಲಲ್ಲಿ ಅಂತ. ಹೌದಾ, ಸೂಪರ್ ಸೂಪರ್ ಮಾಡು, ಎಲ್ಲ ಒಳ್ಳೇದಾಗುತ್ತೆ, ರಾಯರಿದ್ದಾರೆ ನಿನ್ನ ಹತ್ರ, ಅವರು ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗತ್ತೆ ಅಂತಾನೆ ಹೇಳ್ತಾರೆ. ಸೊ ತುಂಬಾ ಖುಷಿ ಪಡ್ತಾರೆ. ಓಕೆ, ಈಗ ಅಗೇನ್ ಗೇಮಿಗೆ ಬರೋದಾದ್ರೆ ಹೆಂಗೋ ಆ ಬಿಗ್ ಬಾಸ್ ಸ್ಟೇಜ್ ಅಂದ್ರೆ ಅಗ್ನಿ ಪರೀಕ್ಷೆ ಸ್ಟೇಜ್ ನ ಬಿಟ್ಟು ಬಂದಾಯ್ತು. ಬಟ್ ನೀವ್ ಇದ್ದಿದ್ರೆ ಇವಾಗ ಏನ್ ಮಾಡ್ತಿದ್ರಿ? ಅಲ್ಲಿ ಯಾವ ಮೆಂಬರ್ಸ್ ನ ನಿಮ್ ಬದ್ಲಿಗೆ ಹೊರಗಡೆ ಹಾಕಕ್ ಇಷ್ಟಪಡ್ತಿದ್ರಿ? ಆಕ್ಚುಲಿ ಪ್ರತಿಯೊಬ್ರು ಪೊಟೆನ್ಷಿಯಲ್ ಇದ್ದಾರೆ ಅಲ್ಲಿ, ಆ ಥರ ಆಚೆ ಹಾಕೋ ಥರ ಒಬ್ರಿಗೊಬ್ರು ಸರಿಯಾಗಿದ್ದಾರೆ, ಸಕ್ಕದಾಗಿ ಆಡ್ತಿದ್ದಾರೆ. ನಾನು ಆಕ್ಚುಲಿ ನೋಡಬಾರ್ದು ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ನಮ್ಗೆ ಗೆಟ್ ಔಟ್ ಅಂದಿದ್ದು ನನ್ನ ತಲೆಯಲ್ಲಿ ಇತ್ತು. ಆಚೆ ಬಂದಾಗ ಅದನ್ನ ಸ್ವಲ್ಪ ಎಮೋಷನಲ್ ಆಗಿ ತಗೊಂಡಿದ್ದೆ. ನಾನು ವಾಪಸ್ ಹೇಳಿರೋದು ಹೇಳ್ತಾರೋ ಇಲ್ಲ ಗೊತ್ತಿಲ್ಲ, ಗೆಟ್ ಔಟ್ ಅನ್ನೋದು ಒಂದು ಹ್ಯೂಮಿಲೇಷನ್ ಆಗೋಗುತ್ತೆ. ಸೊ ನೋಡಬಾರ್ದು ಬಿಗ್ ಬಾಸ್, ಅದು ಇನ್ನ ಒಳಗಡೆ ಅದು ಒಂಥರ ಟ್ರಾಮಾ ಆಗೋಗುತ್ತೆ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಎಪಿಸೋಡ್ ನೋಡಕ್ ಸ್ಟಾರ್ಟ್ ಮಾಡಿದಾಗ ನೋಡ್ತಾ ಇದ್ದೀನಿ ಒಬ್ಬೊಬ್ರು ಸಖತ್ತಾಗಿ ಆಡ್ತಾ ಇದಾರೆ. ಇಷ್ಟ ಆದ್ರ? ಯಾರು ಇಷ್ಟ ಆದ್ರು ನಿಮ್ಗಲ್ಲಿ? ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ, ಯಾರು ಒಬ್ರು ಪರ್ಟಿಕ್ಯುಲರ್ ಆಗಿ ಅಂತ ಇಲ್ಲ. ಲೈನ್ ಆಗಿ ಹೇಳಕ್ ಹೋದ್ರೆ ಚರಣ್ ಶೆಟ್ಟಿ ಅವರು ರಿಯಲ್ ಆಗು ಹಂಗೆ, ಅವರು ಇನ್ನೋಸೆಂಟ್ ಆಗು ಇರ್ತಾರೆ, ಹಿಂಗೆ ಪಟ 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 ಅಂತ ಮಾತಾಡ್ತಾ ಇರ್ತಾರೆ. ದೀಕ್ಷಾ ಶೆಟ್ಟಿ ಅವರು ಅಷ್ಟೇ ಸಕ್ಕದಾಗಿ ಮಾತಾಡ್ತಾರೆ, ರಿಯಲ್ ಲೈಫ್ ಅಲ್ಲೂ ಹಂಗೆ ಇದ್ದಾರೆ. ಇನ್ನ ಡಾಕ್ಟರ್ ಸಹನಾ ಅವ್ರು ಇದಾರೆ, ಅವರು ಅದು ಅಗ್ರೆಷನ್, ಅವರು ಬೀಯಿಂಗ್ ಅವ್ರು ನೋಡಿದ್ರೆ ಹಂಗ ಅನ್ಸಲ್ಲ ಅಷ್ಟು ಅಗ್ರೆಷನ್ ಇದೆ, ಅವರು ಅಷ್ಟು ಹಾರ್ಶ್ ಆಗಿ ಆಡ್ತಾರೆ ಅಂತ. ಸಕ್ಕದಾಗಿ ಆಡ್ತಿದಾರೆ ಅವ್ರು. ಮಂಜಾ ಮಾತು ಪಟ 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 ಮಾತು, ಫಸ್ಟ್ ನಾನು ಅವರೇ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಮಹಾಕವಿ ಮಂಜಾ ಪಟ 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 ಅವರು, ಅದೇ ನಾನು ಹೇಳ್ತಾ ಇದ್ದೆ, ಥಿಂಕ್ ಲೈಕ್ ಅ ಕಿಂಗ್, ಅದಕ್ಕೆ ಕಿಂಗ್ ಅಂತಾರೆ ಅಂದಲ್ಲ. ಮತ್ತೆ ಸಾಯಿ ಕುಮಾರ್ ವಾಯ್ಸ್ ಅಲ್ಲಿ ಹೇಳಿರೋದು ನಮ್ಗೆ ಅದೆಲ್ಲ ಗೊತ್ತಿಲ್ಲ, ಆಚೆ ಬಂದಾಗೆ ಗೊತ್ತಾಗಿದೆ ಆಡಿಷನ್ ಈ ತರ ಮಾಡಿದಾರೆ ಅಂತ. ಆ ಸ್ಟೈಲಲ್ಲಿ ಏನ್ ಹೇಳ್ತಾರೆ ಅದನ್ನೊಂದು 10 ಸರಿ ನೋಡಿರ್ತೀನಿ. ಎಲ್ಲಾರು ಸಾಕಾದಾಗ ಆಡ್ತಾರೆ, ಯಾರ ಬಗ್ಗೆ ಇಲ್ಲ ಅಂತ ಇಲ್ಲ. ಇವಾಗ ಬಿಗ್ ಬಾಸ್ ಅಂದ್ರೆ ಈಗ ಅಗ್ನಿ ಪರೀಕ್ಷೆ ನಡೆಸಿರೋದಾಗಿರ್ಬೋದು, ಇವಾಗ ನಡೀತಾ ಇರೋದಾಗಿರ್ಬೋದು, ಅಲ್ಲಿ ಒಂದು ಕಾಮನ್ನರ್ ಅಂತ ಹೇಳಿ ಕರೆದ್ಬಿಟ್ಟು ಅವರಿಗೆ ಒಂದು ಅವಹೇಳನವಾಗಿ ಮಾತಾಡ್ಸೋದಾಗಿರ್ಬೋದು, ಏಕವಚನದಲ್ಲಿ ಮಾತಾಡೋದಾಗಿರೋದು, ಈ ರೀತಿಯಾದಂತ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಸೊ ಇವಾಗ ನೀವು ಅಲ್ಲಿ ಹೋಗಿ ಅದನ್ನ ಎದುರಿಸಿ ಬಂದಿರೋ ಅಂತಾರು. ಸೊ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಅದು ತಪ್ಪು, ಅದು ಹಂಗ್ ಮಾತಾಡಬಾರ್ದು, ಯಾರೇ ಆಗಿರ್ಲಿ ಹೋಗೋ ಬರೋ ಅಂತ ಮಾತಾಡ್ಬೋದು. ಎಸ್ಪೆಷಲಿ ಐ ಥಿಂಕ್ ಬರೀ ವಿನಯ್ ಬ್ರೋ ಆತರ ಮಾತಾಡ್ತಾ ಇರೋದು. ಶ್ರುತಿ ಮ್ಯಾಮ್ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾರೆ, ಅವರು ಹೆಂಗ್ ಏನ್ ಹೇಳ್ಬೇಕು ಪಾಯಿಂಟ್ ಅದು ಹೇಳ್ಬಿಟ್ಟಿದ್ ಮಾಡ್ತಾರೆ. ಚಂದನ್ ಬ್ರೋನು ಡಿಪ್ಲೊಮೆಟಿಕ್ ಆಗಿ ಮಾತಾಡ್ತಾರೆ, ಹೋಗು ಅಂದ್ರೆ ಹೋಗು ಅಂತಾರೆ, ನೀವ್ ಇದ್ ಮಾಡ್ಬೇಕು ನೀವ್ ಮಾಡ್ಬೇಕು ಅಂತಾರೆ. ಆಕ್ಚುಲಿ ಅವ್ರು ಜಾಸ್ತಿ ಮಾತಾಡಲ್ಲ. ಇನ್ನ ಸಂಗೀತ ಅವರು ಸ್ವಲ್ಪ ಹಾಶ್ ಆಗಿರ್ತಾರೆ, ಬಟ್ ಅವ್ರಿಗೆ ನಾವು ನೋಡಿದೀವಿ ಅವ್ರು ಬಿಗ್ ಬಾಸ್ ಜರ್ನಿ ಥ್ರೂ ಇರೋದೇ ಆತರ ಅಂತ. ಸೊ ನನ್ಗನ್ಸೋ ಪ್ರಕಾರ ಜಡ್ಜಸ್ ಅದೇ ತರ ಇರಬೇಕು ಅಂತಾನೆ ಸೆಲೆಕ್ಟ್ ಮಾಡಿದ್ರು, ಯಾಕಂದ್ರೆ ಒಬ್ರು ಇಬ್ರು ಚಾಯ್ಸ್ ಅಲ್ಲ, ಅದು ಒಂದಷ್ಟು ಜನ ಕಲೆಕ್ಟಿವ್ ಆಗಿ ಯೋಚನೆ ಮಾಡಿರ್ತಾರೆ. ಶೋ ಫಾರ್ಮ್ಯಾಟ್ ಇರೋದೇ ಅದೇ ತರ ಇರೋದ್ರಿಂದ ಹಂಗ ಮಾತಾಡ್ತೀರಾ, ಬಟ್ ಹೋಗೋ ಬರ ಅಂತ ಮಾತಾಡ್ಬಾರ್ದು, ಅದು ತಪ್ಪು. ಮತ್ತೆ ಇನ್ನೊಂದು ಜನ ಮಾತಾಡ್ತಿರೋದು ಏನು, ಹಾಗೆ ಇವಾಗ ನೀವು ಪ್ರೋಮೋನ ರಿಲೀಸ್ ಮಾಡಿದ ತಕ್ಷಣ ಅದಕ್ಕೆ ಆ ಪ್ರೋಮೋಗೋಸ್ಕರ ಅಂತ ಹೇಳಿ 1000 ಜನ ವೇಟ್ ಮಾಡ್ತಾ ಇರ್ತಾರೆ, ಯಾವಾಗ ಬಿಡ್ತಾರಪ್ಪ ಪ್ರೋಮೋ ಅಂತ ಹೇಳಿ. ಪ್ರೋಮೋ ಬಿಡಿದ ತಕ್ಷಣ ಇವ್ರದ್ದು ಒಂದು ಕ್ಯಾಲ್ಕುಲೇಟ್ ಹೊರಗಡೆ ಜನ ಚಾಲು ಆಗೇ ಬಿಟ್ಟಿರುತ್ತೆ, ಹಂಗೆ ಹಿಂಗೆ ಅಂತ ಎಲ್ಲ ನಾನ್ಸೆನ್ಸ್ ಈ ತರ ಎಲ್ಲ ಮಾತಾಡ್ತಾ ಇರ್ತಾರೆ. ಸೊ ಆ ಒಂದ್ ವೇಳೆ ಒಂದು ಏನು ವೀಕ್ ಇರೋರ್ನ ಅಥವಾ ಅವ್ರನ್ನ ಎಮೋಷನ್ ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ, ಸೊ ನಿಮ್ಗೆ ಈ ಒಂದು ಎಮೋಷನ್ ನ ಇಟ್ಕೊಂಡು ಆಟ ಆಡ್ತಿದಾರ ಅಥವಾ ಇವ್ರದ್ದು ಒಂದು TRP ಗೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು, ಇದಕ್ಕೆ ನೀವ್ ಹೇಳ್ತೀರಾ? TRP ಬೇಕು ಅಂತಾನೆ ಮಾಡ್ತೀರಾ ಅಂತಲ್ವಾ, ಚಾನೆಲ್ ಇರೋದೇ TRP ಗೋಸ್ಕರ. ಯಾರೇ ಆಗಿರ್ಲಿ, ನಿಮ್ ಚೆನ್ನಾಗಿರ್ಲಿ ಇನ್ನೊಬ್ರು ಚೆನ್ನಾಗಿರ್ಲಿ, TRP ಗೋಸ್ಕರ ಮಾಡ್ತಾರೆ. ಬಟ್ ಗೇಮ್ ಇರೋದೇ ಅದೇ ತರ ಅಲ್ವಾ ಶೋ. ಇವಾಗ ಆಗ್ತಾರ ನೋಡಿದ್ರೆ ಇವರು ಸಗಣಿ ಮುಖ ಮೇಕಪ್ ಮಾಡ್ಕೊಂಡ್ರು ಅಂತ ತುಂಬಾ ಜನ ಹೇಳಿದ್ರು. ಪೂರ್ತಿ ಸಗಣಿಯಲ್ಲೇ ಸ್ನಾನ ಮಾಡ್ಸಿದ್ರಲ್ಲ ಸಂಗೀತ ಅವ್ರಿಗೆ. ನನ್ನೇ ಟಾಸ್ಕ್ ಹೇಳ್ಬೋದು, ಮೆಣಸಿನ್ಕಾಯಿ ನಮ್ನ ತಿನ್ಸಿದ್ರು ಅಂತ. ಲಾಸ್ಟ್ ಇಯರ್ ಗಿಲ್ಲಿ ಅವ್ರಿಗೂ ತಿನ್ಸಿದಾರೆ ಮೆಣಸಿನ್ಕಾಯಿ. ಸೊ ಈ ತರ ಅವರೆಲ್ಲ ಮಾಡ್ಬಿಟ್ಟು ಬಂದಿರೋದೇ ಮಾಡಿಸ್ತಿರೋದು. ಬಿಗ್ ಬಾಸ್ ಮನೆ ಒಳಗಡೆ ಏನು ಅವ್ರು ಹೇಳೋ ಪ್ರಕಾರ ಜಸ್ಟಿಫಿಕೇಶನ್ ಏನು ಅಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ನೀವ್ ಹೇಗಿರ್ಬೇಕು ಅಂತ ಫಸ್ಟೇ ಪ್ರಿಪೇರ್ ಮಾಡ್ತಾ ಇದೀವಿ. ಇವಾಗ ನಾವು ರಫ್ ಆಗಿ ನನ್ಗೆ ಏನಕ್ಕೆ ಈ ತರ ಮಾತಾಡ್ತಿದ್ದೀರಾ ಅಂತ ನಾನು ಒಂದ್ಸರಿ ಕೇಳಿದಾಗ ಅವರು, ವಿ ಆರ್ ಪ್ರಿಪೇರಿಂಗ್ ಯು, ವಿ ಥಾಟ್ ಯು ವಿಲ್ ಕಮ್ ಬ್ಯಾಕ್. ನೀನು ಗೆಟ್ ಔಟ್ ಅಂದ್ರೆ ನಾನು ಗೆಟ್ ಔಟ್ ಏನಕ್ಕೆ ಹೋಗ್ಬೇಕು, ನಾನು ಇರ್ತೀನಿ ಅಂತ ಹೇಳ್ತೀನಿ. ಆ ತರ ಒಂದು ಮೆಂಟಲಿ ನಿಮ್ಗೆ ಪ್ರಿಪೇರ್ ಮಾಡ್ತಾ ಇದೀವಿ ಅಂತ ಅವ್ರು ಹೇಳೋದು. ಇವಾಗ ಮಂಜಾಗೂ ಅದೇ ಹೇಳಿದ್ದು. ಸೊ ನೀವು ನೋಡ್ತೀರಾ ಮಂಜಾ ಅವ್ರಿಗೆ ಇವ್ರಿಗೆ ಹೇಳ್ತಾರೆ ಸಂಗೀತ ಅವ್ರಿಗೆ ಇಂಪ್ರೆಸ್ ಮಾಡ್ಬೇಕು ಅಂತ, ಯಾರು ಅಮ್ಮುಕು ಡುಮ್ಮುಕು ಬಗ್ಗೆ ಮಾತಾಡ್ತಿರೋದು. ಸೊ ಅವರು
ಇಂಪ್ರೆಸ್ ಮಾಡಲ್ಲ ಅಂತ ಹೋಗ್ಬಿಡ್ತಾರೆ. ಬಟ್ ಅದಾದ್ಮೇಲೆ ಸಂಗೀತ ಅವ್ರು ಹೇಳ್ತಾರೆ, ಸೊ ನನ್ನ ಇಂಟೆನ್ಷನ್ ಏನಿತ್ತು, ಅವ್ರು ಇಲ್ಲ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತೀನಿ, ಇಷ್ಟಕ್ಕೆ ಬ್ರೇಕ್ ಡೌನ್ ಆಗ್ಬಿಟ್ರೆ ಬಿಗ್ ಬಾಸ್ ಮನೇಲಿ ಅವರು ಸರ್ವೈವ್ ಮಾಡಕ್ ಆಗಲ್ಲ. ಸೊ ನಾವು ಕಳ್ಸ್ತಾ ಇದೀವಿ ಅಂದ್ರೆ ಸರ್ವೈವಲ್ ಕೇಪಬಿಲಿಟೀಸ್ ಯಾರ ಹತ್ರ ಇದೆ ಅವ್ರನ್ನ ಮಾತ್ರ ಕಳ್ಸೋದು ಅಂತ ಹೇಳ್ತಿದ್ದಾರೆ. ಸೊ ಫಾರ್ಮ್ಯಾಟ್ ಇರೋದೇ ಆ ಥರ. ಹಾಗೆ ಸ್ಟೇಜ್ ಮೇಲೆ ಗಂಗಾ ಅಂತ ಹೇಳಿ ಅವರು ಸೋಷಿಯಲ್ ಮೀಡಿಯಾದವ್ರು ಇನ್ಫ್ಲುಯೆನ್ಸರ್, ಅವರು ಸಹ ಬಂದಿರ್ತಾರೆ, ಅವ್ರಿಗೂ ಮಾತಾಡೋಕ್ಕೂ ಅವಕಾಶ ಕೊಡಲ್ಲ, ಆ ರೀತಿಯಾದಂಥ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. ಅಂದ್ರೆ ನಿಮ್ಮ ಮಗಳು ನೋಡಿದ್ರೆ ಏನ್ ರಿಯಾಕ್ಟ್ ಮಾಡ್ತಾಳೆ, ಇವಾಗಲೇ ತೋರಿಸ್ತೀರಾ, ಅವರು ನಿಮ್ಮ ತರ ಕ್ರಿಂಚ್ ಆಗಿ ಆಕ್ಟ್ ಮಾಡ್ತಿದ್ರೆ ಈ ರೀತಿಯಾಗಿ ಎಲ್ಲ ಮಾತಾಡ್ತಾರೆ. ಹಾಗೆ ಇವ್ರ ಕಡೆ ಒಂದು ರ್ಯಾಶ್ ಆಗಿ ನಡ್ಕೊಂಡ್ರೆ ಇನ್ನೊಬ್ರು ಕುಮಾರಿ ಅಂತ ಹೇಳಿ ಅವ್ರ ಕಡೆ ಫುಲ್ ಸ್ವೀಟ್ ಆಗಿ ಸಾಫ್ಟ್ ಆಗಿ ಅವ್ರ ಕಡೆ ಮಾತಾಡ್ತಾರೆ. ಅಂದ್ರೆ ಇದು ಹೆಂಗೆ ಟಾರ್ಗೆಟ್ ಆಗ್ತಾ ಇದೆಯಾ, ಅಂದ್ರೆ ಮೊದ್ಲೇನೆ ಇನ್ಫ್ಲುಯೆನ್ಸ್ ಮಾಡಿದಾರ ಹೇಗೆ ಅಂತ? ಇಲ್ಲ, ಆ ಥರ ಅಲ್ಲ. ಆ ಥರ ಆಕ್ಚುಲಿ ಅವ್ರು ಗಂಗಾ ಅವರು ಐಡೆಂಟಿಟಿನೇ ಕ್ರಿಂಜ್ ಕಂಟೆಂಟ್. ಅವ್ರು ಹೇಳೋದೇ ಅದು, ನಾನು ಕ್ರಿಂಜ್ ಕಂಟೆಂಟ್ ಮಾಡಿದ್ರೆ ಜನ ನೋಡೋದು ಅಂತ. ಬಟ್ ನನ್ನ ಪರ್ಸ್ಪೆಕ್ಟಿವ್ ಏನ್ ಗೊತ್ತಾ, ಸೊ ಇವಾಗ ಒಂದು ಲೆವೆಲ್ ಅವ್ರಿಗೂ ಬಂದಿದ್ದಾರೆ. ಸೊ ಈ ಕ್ರಿಂಜ್ ಕಂಟೆಂಟ್ ನೋಡ್ಕೊಂಡು ಬಂದಿದ್ದಾರೆ. ಲೈವ್ ಅಲ್ಲಿ ಮಾತಾಡಕ್ಕೆ ಅವ್ರು ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್. ನನ್ನ ಆಡಿಷನ್ ಅಲ್ಲಿ ಜೊತೆಗೆ ಇದ್ರಲ್ವಾ, ಟಾಪ್ ಕ್ಲಾಸ್ ಇಂಗ್ಲಿಷ್ ಮಾತಾಡ್ಕೊಂಡಿರ್ತಾರೆ. ಸೊ ಅವ್ರ ಈ ಕ್ರಿಂಜ್ ಜಡ್ಜಸ್ ಏನಿತ್ತು ಅಂದ್ರೆ ಅವ್ರದ್ದು ಇಂಟೆನ್ಷನ್ ಈ ಕ್ರಿಂಜ್ ಆಯ್ತು, ಇವಾಗ ಫೇಮಸ್ ಆಗೋರು ಮಾಡಿದೀರಾ, ಇವಾಗ ಫೇಮಸ್ ಆಗಿದ್ದೀರಾ, ಬೇರೆ ತರ ಏನಾದ್ರು ಮಾಡಿ ಜನಗೆ ಒಳ್ಳೆ ತರ ತೋರ್ಸ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಸೊ ಆ ಉದ್ದೇಶ ತಪ್ಪಲ್ವಲ್ಲ. ಅದೇ ಮಾತು ಜಡ್ಜಸ್ ಒಳಗಡೆ ಹೇಳಿರ್ತಾರೆ. ನಾನು ಅಮ್ಮುಕು ಡುಮ್ಮುಕು ಹೋಗೋಕ್ಕಿಂತ ಮುಂಚೆ ನಾನೇ ಹೇಳಿರ್ತೀನಿ, ಈ ತರ ಮಾಡ್ತಿದ್ದೀರಲ್ವಾ, ಓಕೆ ಇವಾಗ ಮುಕು ಎಲ್ಲ ಆಯ್ತು, ಸ್ವಲ್ಪ ಕಂಟೆಂಟ್ ಬೇರೆ ತರ ಮಾಡಿ, ಸ್ವಲ್ಪ ಸ್ಟ್ಯಾಂಡರ್ಡ್ ಮಾಡ್ಕೊಳ್ಳಿ, ಎಲ್ಲ ದುಡ್ಡು ಮಾಡ್ಕೊಂಡಿದ್ದೀರಾ ಚೆನ್ನಾಗಿ, ಕೊಲಾಬ್ರೇಷನ್ ಅದೆಲ್ಲ ಬರ್ತಾ ಇದೆ, ಇವಾಗ ನೀವು ಚೇಂಜ್ ಆಗಿ ಅಂತ ನಾನು ಅದೇ ಮಾತನ್ನ ನಾನು ಇವ್ರಿಗೂ ಹೇಳಿರ್ತೀನಿ, ಮುಕು ಅವ್ರಿಗೂ ಹೇಳಿರ್ತೀನಿ. ಬಟ್ ಅವ್ರು ಹೇಳೋದೇನಂದ್ರೆ ಕ್ರಿಂಜ್ ಮಾಡಿದ್ರೇನೆ ನೋಡೋದು ಜನ, ಅದೇ ವೈರಲ್ ಆಗೋದು, ನಾನು ಚೆನ್ನಾಗಿ ಮಾಡಿದ್ರೆ ಯಾರು ಅದನ್ನ ಇಷ್ಟಪಡಲ್ಲ ಅಂತ. ಸೊ ಅವ್ರವ್ರ ಪರ್ಸ್ಪೆಕ್ಟಿವ್ ಅದು. ಬಟ್ ಅವಮಾನ ಮಾಡಿ ಕಲ್ಸ್ಬಾರ್ದಾಗಿತ್ತು. ಹೌದು, ಕರೆಕ್ಟ್, ನೀವ್ ಹೇಳೋ ಪ್ರಕಾರ ಅದು ಅವಮಾನ ಮಾಡಿ ಕಲ್ಸ್ಬಾರ್ದಾಗಿತ್ತು ಅಂತ. ಓನ್ಲಿ ಆ ಪರ್ಸನ್ ಹೋಗಿ ಮಾತಾಡ್ತಿದಾರೆ ಅಂದ್ರೆ ಅವ್ರ ಬಗ್ಗೆ ಮಾತ್ರ ಇರ್ಲಿ. ಇನ್ನು ಮಗು ಅದು ಬೆಳ್ದೇ ಇಲ್ಲ, ಇನ್ನು ಚಿಕ್ಕವ್ರು ಅವ್ರ ಮಗಳು, ಸೊ ಅವ್ರಿಗೆಲ್ಲ ತರಬಾರ್ದಿತ್ತು ಅಂತ ಹೇಳಿ. ಅಂದ್ರೆ ಅವ್ರು ರಿಯಲೈಸ್ ಮಾಡಿಸಿದ್ದು ತಪ್ಪು ಅಂತನ. ಇವಾಗ ಅವರೇ ಹೇಳಿದ್ರು, ನನ್ನ ಮಗಳಿಗೆ ನನ್ನ ಕಂಟೆಂಟ್ ನಾನು ತೋರ್ಸಲ್ಲ ಅಂತ. ಅದನ್ನ ಅರಿವು ಮಾಡಿಸಿದ್ದು ತಪ್ಪ, ಅವ್ರನ್ನ ಮೆಂಟರಿಂಗ್ ಮಾಡಿದ್ ತಪ್ಪಂತಲ್ಲ. ಜನಕ್ಕೆ ನೋಡಿದವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಅವರ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಅವರ ಒಂದು ಆ ಬೆಳೆಯೋಕ್ಕೋಸ್ಕರ ಮಾಡಿರೋದು, ಅದನ್ನ ರಿಯಲ್ ಲೈಫಿಗೆ ಕಂಪೇರ್ ಮಾಡಿ ಇನ್ನೂ ಆ ಒಂದು ವಿಡಿಯೋನು ನೋಡಿಲ್ಲ ಅಂತ ಹೇಳ್ತಾರೆ. ಅಷ್ಟು ಚಿಕ್ಕ ಮಗುನ ತಂದು ಇಲ್ಲಿ ಅವ್ರ ಕ್ಯಾರೆಕ್ಟರ್ಗೆ ಹೋಲ್ಸೋದು ಸರಿ ಇಲ್ಲ ಅಂತ ಹೇಳಿ ಇನ್ನೊಂದು ಅವಕಾಶ ಕೊಡ್ಬೇಕಿತ್ತು ಅವರಿಗೆ ಅಂತ. ಅವಕಾಶ ಕೊಟ್ರಾದ್ಮೇಲೆ ನಿಮ್ಮನ್ನ ನೀವೇ ಪ್ರೂವ್ ಮಾಡ್ಕೊಳ್ಳಿ ಅಂತ ಅವರು ನೀವು ಆಕ್ಟಿಂಗ್ ಏನ್ ಮಾಡ್ತಿರೋ ಅಂತಿಲ್ಲ ಅದ್ ಮಾಡಿದ್ರಲ್ಲ, ಅದರಿಂದ ತುಂಬಾ ಎಡಿಟಿಂಗ್ ಆಗಿರುತ್ತೆ. ಬಟ್ ಅವ್ರಿಗೆ ಅವಕಾಶ ಕೊಟ್ಟಿರ್ತಾರೆ ನಿಮ್ಗೆ ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ. ಸೊ ಅವ್ರಿಗೆ ಬೇಕಾಗಿರೋದು ವರ್ಸಟೈಲ್ ಆಗಿರ್ಬೇಕು. ಅಂದ್ರೆ ನಿಮ್ಗೆ ಪ್ರತಿಯೊಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋ ತರ ಇರಬೇಕು, ಒಂದು ಪರ್ಸನಾಲಿಟಿ ತೋರ್ಸೋ ತರ ಇರಬೇಕು. ಬರೀ ಕ್ರಿಂಜೆ ಮಾಡ್ಕೊಂಡಿರ್ಬೇಕು ಅಂತಲ್ಲ, ನಿಮ್ ಒರಿಜಿನಾಲಿಟಿ ತೋರಿಸಿ ಅಂತ ಅವ್ರು ಕೇಳಿದ್ದು. ಸೊ ಅವ್ರ ಒರಿಜಿನಾಲಿಟಿನ ನೀವು ಪ್ರೂವ್ ಮಾಡ್ಕೊಳ್ಳಿ, ಒಳ್ಳೆ ಉದ್ದೇಶದಿಂದ ಹೇಳಿರೋದಷ್ಟೇ, ಮೆಂಟರಿಂಗ್ ಮಾಡಿರೋದು. ಅವ್ರು ಹೇಳಿರೋದು ಏನು ಅಂದ್ರೆ, ನಿಮ್ ಮಗಳನ್ನ ನೀವು ಹಿಂಗೆ ನಿಮ್ ಮಗಳಿಗೆ ನಿಮ್ಗೆ ತೋರ್ಸಕ್ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಯು ಆರ್ ನಾಟ್ ಪ್ರೌಡ್ ಆಫ್ ಯುವರ್ ವರ್ಕ್. ಸೊ ಇವಾಗ ನಾವು ಮಾಡೋ ಕೆಲ್ಸನ ನಾವು ಅಕ್ಕಪಕ್ಕ ಇರೋರು ನೋಡ್ಬೇಕು ಅಂತಾನೆ ಮಾಡ್ತೀವಿ ನಾವು. ಸೊ ಅದನ್ನ ಅವ್ರು ರಿಯಲೈಸ್ ಮಾಡ್ಸಕ್ ಟ್ರೈ ಮಾಡಿದ್ದಾರೆ. ಪೋಟ್ರೆ ಬೇರೆ ತರ ಆಗಿದೆ. ಯಾಕಂದ್ರೆ ಈ ಹೀಟ್ ಇದೆಯಲ್ವಾ, ಈ ಬ್ಯಾಕ್ ಸೈಡ್ ಆಗಿರೋದು ಏನು ಇದೆಲ್ಲ, ಇವಾಗ ಟಾರ್ಚರ್ ಕೊಡ್ತಿದ್ದಾರೆ ಅನ್ನೋದು ಒಂದು ಇದಿದೆ. ಯಾಕಂದ್ರೆ ಮನೆ ಒಳಗಡೆನೆ ಹೋಗಿಲ್ಲ. ಸೊ ಇವಾಗ ಅದನ್ನ ಜಡ್ಜ್ ಮಾಡ್ಬೇಕಾದ್ರೆ ಸ್ವಲ್ಪ ಹಾರ್ಶ್ ಆಗಿ ಅನ್ಸ್ತಾ ಇದೆ. ಮನೆ ಒಳಗಡೆ ಏನಾಗುತ್ತೆ, ಕಾಂಪಿಟೇಟಿವ್ ಆಗಿರುತ್ತೆ. ಸೊ ಅದು ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಇರುತ್ತೆ. ಸೊ ಜನಗ ಆ ಹೀಟ್ ಜೊತೆಗೆ ಈ ಹೀಟು ಮಿಕ್ಸ್ ಆಗಿ ಅವ್ರು ಹೇಳೋ ಉದ್ದೇಶ ತಪ್ಪಾಗಿ ಕನ್ವೆ ಆಗಿದೆ. ಹಾಗೆ ಈ ಕುಮಾರಿ ಅವ್ರ ಬಗ್ಗೆ ಬರೋದಾದ್ರೆ, ಅವರು ಒಂದು ಕಾಲ್ ಮಾಡಿ ಅವ್ರ ತಾಯಿಯವ್ರಿಗೆ ಹುಷಾರಿಲ್ಲ, ನಿನ್ನ ನೋಡ್ಕೊಳಕ್ ಆಗ್ತಿಲ್ಲ ಅಮ್ಮ ಅಂತ ಹೇಳಿ ಅತ್ತಾಗ ಎಲ್ಲ ಒಂದು ಜಡ್ಜಸ್ ಮೆಲ್ಟ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರ ಮಾತಿಗೆ ಫುಲ್ ಎಮೋಷನ್ ಆಗಿ ಹೋಗಿ ಸಮಾಧಾನ ಮಾಡೋದಾಗಿರ್ಬೋದು. ಅವಾಗ ವಿನಯ್ ಗೌಡ ಅವರು ಸಹ ಕಾಲ್ ತಗೋತಾರೆ, ಅಣ್ಣ ಅಂತ ಕರ್ದಿದ್ಯಲ್ಲಮ್ಮ ಅಂತ ಹೇಳಿ. ಸೊ ಅವರು ಯಾವ ಟಾಸ್ಕ್ನು ಆಡ್ಲಿಲ್ಲ, ಬಟ್ ಸ್ಟೇಜ್ ಮೇಲೆ ಏನಕ್ಕೆ ಅಂತ ಅಲ್ಲ, ಅದೊಂದು ಎಮೋಷನಲ್ ಡ್ರೌನ್ ಅಂತ ಇತ್ತು. ನಾವೆಲ್ಲ ಅಲ್ಲೇ ವಿಟ್ನೆಸ್ ಮಾಡಿದ್ವಿ. ಯಾವ್ದು 1% ಸ್ಕ್ರಿಪ್ಟ್ ಇಲ್ಲ, 1% ಫೇಕ್ ಇಲ್ಲ. ಅವ್ರು 4 ಜನ ಏನ್ ಮಾತಾಡಿದ್ರು, ಫಸ್ಟ್ ಈಶಾ ಇಂದ ಸ್ಟಾರ್ಟ್ ಮಾಡ್ತಾರೆ, ಪ್ರಿಯಾಂಕಾ ಅವ್ರು ಮಾತಾಡ್ತಾರೆ, ಕುಮಾರಿ ಅವ್ರು ಮಾತಾಡ್ತಾರೆ, ಮತ್ತೆ ದೀಕ್ಷಿತ್ ಅವ್ರು ಮಾತಾಡ್ತಾರೆ, ಹೆಲ್ಮೆಟ್ ಅವರು. ಅದು 1% ಫೇಕ್ ಇಲ್ಲ. ತುಂಬಾ ಚೆನ್ನಾಗಿ ಅದನ್ನ ವೆಂಟ್ ಔಟ್ ಮಾಡಿದ್ರು. ಮೇ ಬಿ ಅವ್ರಿಗೆ ಅವಕಾಶ ಕಾಯ್ತಾ ಇದ್ರೇನೋ. ಅದು
ನಿಜ ಸತ್ಯವಾಗ್ಲೂ ಆ ಮಗುಗೆ ಕುಮಾರಿ ಅವ್ರಿಗೆ ಅದು ಕಷ್ಟ ಆಗ್ತಾ ಇದೆ. ಅದನ್ನ ಹೇಳ್ಕೊಳಕ್ ಒಂದು ಇದು ಕೊಟ್ಟಿದ್ದಾರೆ. ಸೊ ಅವ್ರು ಹೇಳೋ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಬರೀ ಟಾಸ್ಕ್ ಅಲ್ಲ, ಬಿಗ್ ಬಾಸ್ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎಮೋಷನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನಗೆ ಎಮೋಷನ್ಸ್ ಅನ್ನೋದು ಎನ್ಕ್ಯಾಶ್ ಆಗಿದೆ ಬಿಗ್ ಬಾಸ್ ಅಲ್ಲಿ. ಸೊ ಆ ಎಮೋಷನ್ಸ್ ವೆಂಟ್ ಔಟ್ ಮಾಡಕ್ ಒಂದು ಸ್ಪೇಸ್ ಕೊಟ್ಟಿದೆ ಅಷ್ಟೇ. ಓಕೆ, ಇವಾಗ ಅಗ್ನಿ ಪರೀಕ್ಷೆಯಿಂದ ಹೊರಗಡೆ ಬಂದಾಯ್ತು, ಬಟ್ ಅಲ್ಲಿ ಇನ್ನೂ ಹೇಳೋಕ್ ಒಂದ್ ಮಾತಿತ್ತು ಹೇಳಿಲ್ಲ ಅಂತಂದ್ರೆ ಏನ್ ಹೇಳ್ಕೊಳಕ್ ಇಷ್ಟಪಡ್ತೀರಾ? ನನ್ಗೆ ಆಕ್ಚುಲಿ ತುಂಬಾ ಆಸೆ ಇತ್ತು, ತುಂಬಾ ಡ್ರೀಮ್ಸ್ ಇತ್ತು, ತುಂಬಾ ಜನಕ್ಕೆ ಅನ್ಸಿರತ್ತೆ ನಾನು ಬಿಟ್ಬಿಟ್ಟು ಬಂದಿದ್ದೀನಿ, ಉಡಾಫೆಯಿಂದ ಬಂದಿದ್ದೀನಿ ಅಂತ. ಬಟ್ ನಾನು ಆ ಮೂಮೆಂಟ್ಗೆ ಎಮೋಷನಲ್ ಆದೆ. ಬಟ್ ನನ್ನ ಇಂಟೆನ್ಷನ್ ಆ ಸ್ಟೇಜಿಗೆ ಅವಮಾನ ಮಾಡೋದಾಗಿರ್ಲಿ, ಆ ಜಡ್ಜಸ್ಗೆ ರೆಸ್ಪೆಕ್ಟ್ ಇಲ್ಲದೆ ಒಂದು ಮಾತಾಡೋದಾಗಿರ್ಲಿ ಇರ್ಲಿಲ್ಲ. ಚಾನ್ಸ್ ಇದ್ದಿದ್ರೆ ನಾನು ಮೇ ಬಿ ನಾನು ಕರೆಕ್ಟ್ ಮಾಡ್ಕೊಂತಿದ್ದೇನೋ. ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ತಪ್ಪು ಮಾಡಿದಾಗ ಸುದೀಪ್ ಸರೇ ಬಂದ್ಬಿಟ್ಟು ತಪ್ಪನ್ನ ಕರೆಕ್ಟ್ ಮಾಡ್ಬಿಟ್ಟು ತಿದ್ಕೊಳಕ್ ಚಾನ್ಸ್ ಕೊಡ್ತಾರೆ. ಸೊ ಆ ತರ ಒಂದು ಚಾನ್ಸ್ ನಂಗೆ ಸಿಕ್ಕಿದ್ರೆ ನಾನು ತಿದ್ಕೊಂಡು ಗೇಮ್ ತರ ಆಡ್ತಾ ಇದ್ದೇನೋ. ಮೇ ಬಿ ಗೋಯಿಂಗ್ ಫಾರ್ವರ್ಡ್ ಗೊತ್ತಿಲ್ಲ, ಈ ಲೈಫ್ ಇಲ್ಲಿಗೆ ಮುಗಿಯಲ್ಲ, ಬೇರೆ ಬೇರೆ ತರ ಆಪರ್ಚುನಿಟೀಸ್ ಬರುತ್ತೆ. ನೋಡಿ ಇನ್ನೊಂದು ಸ್ಟೇಜ್ ಸಿಕ್ಕಿದ್ರೆ, ಇನ್ನೊಂದು ಆಪರ್ಚುನಿಟಿ ಸಿಕ್ಕಿದ್ರೆ, ಬಿಗ್ ಬಾಸ್ ಆಗಿರ್ಲಿ ಬೇರೆ ಶೋಸ್ ಆಗಿರ್ಲಿ, ನಮಗ್ ನಾವು ಪ್ರೂವ್ ಮಾಡ್ಕೊಳ್ಳೋಣ. ಬಟ್ ಎಲ್ಲದಕ್ಕಿಂತ ನನಗೆ ಇದರಿಂದ ನಾನು ಏನ್ ಎತ್ಕೊಂಡ್ ಬರ್ತೀನಿ ಅಂದ್ರೆ, ಶ್ರುತಿ ಮ್ಯಾಮ್ ಒಂದು ಮಾತು ಹೇಳ್ತಾರೆ. ಸೊ ಅದು ನಾನು ಪ್ರತಿಯೊಂದು ಇಂಟರ್ವ್ಯೂಲು ಹೇಳ್ತಾ ಇದ್ದೀನಿ, ಯಾಕಂದ್ರೆ ನನ್ಗೆ ಅಷ್ಟು ಟಚ್ ಆಗಿದೆ. ಆಫ್ ದ ಕ್ಯಾಮ್ರಾ ಆಚೆ ಬರ್ತೀನಿ, ನಾನು ತುಂಬಾ ಎಮೋಷನಲ್ ಆಗಿರ್ತೀನಿ. ಏನ್ ಟೆಲಿಕಾಸ್ಟ್ ಮಾಡ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ನಾನು ಈ ತರ ಗೆಟ್ ಔಟ್ ಅನ್ಸ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ಟೆಲಿಕಾಸ್ಟ್ ಆಗುತ್ತೋ ಕಟ್ ಆಗುತ್ತೋ ಗೊತ್ತಿಲ್ಲ. ನಮ್ ತಂದೆ ತಾಯಿ ನೋಡ್ತಾ ಇರ್ತಾರೆ, ನಮ್ ಫ್ರೆಂಡ್ಸ್ ನೋಡ್ತಾ ಇರ್ತಾರೆ. ಅವರು ಮಧ್ಯೆ ಬೇರೆಯವ್ರು ಕೇಳಿದಾಗ ಹ್ಯೂಮಿಲೇಷನ್ ಆಗ್ಬಾರ್ದು ಅಂತ ಒಂದು ಕಣ್ಣಲ್ಲಿ ಲಿಟ್ರಲಿ ನೀರ್ ಇರುತ್ತೆ ನನಗೆ. ಸೊ ಬಿಗ್ ಬಾಸ್ ಟೀಮ್ ಅವ್ರು ಒಂದು ಸಮಾಧಾನ ಮಾಡ್ತಾ ಇರ್ತಾರೆ. ಸೊ ಆ ಮೂಮೆಂಟ್ ಅಲ್ಲಿ ಶ್ರುತಿ ಮ್ಯಾಮ್ ಕಾಣಿಸ್ಕೊಂತಾರೆ. ನಾನು ಅವ್ರ ಹತ್ರ ಆಶೀರ್ವಾದ ತೊಗೊಳಕ್ ಹೋಗ್ತೀನಿ. ಅವ್ರಿಗೆ ಬಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ, ಸಮಾಧಾನ ಮಾಡ್ಬಿಟ್ಟು ಒಂದು ಲಾಸ್ಟ್ ಒಂದು ಮಾತು ಹೇಳ್ತಾರೆ. ಇದ್ರೆ ನಿನ್ ತರ ಒಬ್ಬ ಮಗ ಇರ್ಬೇಕು, ಅಥವಾ ನಿನ್ ತರ ಒಂದು ಫ್ರೆಂಡ್ ಇರ್ಬೇಕು ಲೈಫಲ್ಲಿ ಅಂತಾರೆ. ಅದು ಅಲ್ಲಿದ್ದಿದ್ ನೋವಲ್ಲ ಅರ್ಧ ಅಲ್ಲೇ ಕರ್ಗೋಯ್ತು. ಇನ್ಫ್ಯಾಕ್ಟ್ ವಿನಯ್ ಬ್ರೋ ಕೂಡ, ಅದಕ್ಕಿಂತ ಮುಂಚೆ ವಿನಯ್ ಬ್ರೋ ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ ಬಂದ್ಬಿಟ್ಟು, ಇವರ ಜೆನ್ಯೂನ್ ಪರ್ಸನ್. ಬಟ್ ಬಿಗ್ ಬಾಸ್ ನಿಮ್ಗಲ್ಲ, ಹೆಲ್ಪ್ ಮಾಡ್ಬೇಕಾಗಿತ್ತು ಅಂದಿದ್ರೆ ಆಚೆ ಬಂದ್ ಮಾಡ್ಬೇಕಾಗಿತ್ತು. ಆ ಸ್ಟೇಜ್ ಹೆಲ್ಪ್ ಮಾಡಕ್ಕಲ್ಲ, ವಿಲ್ ಹ್ಯಾವ್ ಟು ಬಿ ಸೆಲ್ಫಿಶ್. ಎಷ್ಟೋ ಸಾವಿರ ಜನ ಕೋಟಿ ಜನ ಕಾಯ್ತಾ ಇರ್ತಾರೆ ಈ ಅವಕಾಶ, ಅದ್ ನಿನಗ್ ಸಿಕ್ಕಿದೆ, ಅದನ್ನ ನೀನ್ ಇದ್ ಮಾಡ್ಬೇಕು ಅಂತ. ಸೊ ಇದೆಲ್ಲ ಮಾತ್ರ ತಗೊಂಡಿದ್ವಿ. ಓಕೆ, ಇವಾಗ ನೀವು ಅಗ್ನಿ ಪರೀಕ್ಷೆ ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ನಿಮ್ಮನ್ನು ಹಿಡಿದು ಇನ್ನು 3 ಜನ ಮನೆ ಒಳಗಡೆ ಹೋಗ್ಬೇಕು. ಅಂದ್ರೆ ಫೈನಲ್ ಆಗಿ 60 ಮೆಂಬರ್ಸ್ ಇಂದ 19 ಮೆಂಬರ್ಸ್ ಬಂದಿದೆ. ವೋಟಿಂಗ್ ಲೈನ್ ಆಲ್ರೆಡಿ ಓಪನ್ ಆಗಿದೆ. ಸೊ ಇವಾಗ ಆ 19 ಮೆಂಬರ್ಸ್ ಅಲ್ಲಿ 3 ಮೆಂಬರ್ಸ್ ಮಾತ್ರ ಟೇಕ್ ಆಫ್ ದಿನ ಇರ್ತಾರೆ. ಅಂದ್ರೆ ಸೆಪ್ಟೆಂಬರ್ 6 ಅಲ್ಲಿ ಕಿಚ್ಚ ಸುದೀಪ್ ಅವ್ರ ಹತ್ರ ಇರ್ತಾರೆ. ಸೊ ಆ 3 ಮೆಂಬರ್ಸ್ ಅಲ್ಲಿ ನಿಮ್ಮ ಜೊತೆಗೆ ನೀವು ಇದ್ದಿದ್ರೆ, ನಿಮ್ ಜೊತೆಗೆ ಇನ್ನಿಬ್ರು ಯಾರು ಇರ್ತಿದ್ರು ಅಂತ? ನನ್ನ ಪ್ರಕಾರ ದೀಕ್ಷಾ ಶೆಟ್ಟಿ ಅವ್ರು ಇರೋರು. ಆಕ್ಚುಲಿ 3 ತುಂಬಾ ಕಮ್ಮಿ ಆಯ್ತು. ನನಗೆ ರತ್ನ ಮ್ಯಾಮು ಇರ್ತಾ ಇದ್ರು ಅನ್ಸತ್ತು. ಬಟ್ ಕೇವಲ 3 ಜನಕ್ಕಲ್ಲ ಅವಕಾಶ ಇರೋದು. ನಾನು, ಕುಮಾರಿ, ಮಂಜಾ 3 ಜನ. ಓಕೆ, ಇವಾಗ ನಿಮ್ಮನ್ನ ಸ್ವಲ್ಪ ಸೈಡಿಗೆ ಸರ್ಸೋಣ, ಆ ಪ್ಲೇಸಿಗೆ ಇನ್ನೊಬ್ಬರನ್ನ ಹಾಕಿ. ಕುಮಾರಿ, ಮಂಜಾ, ಐ ಥಿಂಕ್ ದೀಕ್ಷಾ ಶೆಟ್ಟಿ ಅವರು ಜೆನ್ಯೂನ್ ಆಗಿದ್ದಾರೆ. ಅವರು ಫೇಕ್ ಮಾಡ್ತಾ ಇಲ್ಲ, ಜನಗೂ ಅದು ಇಷ್ಟ ಆಗ್ತಾ ಇದೆ. ಸೊ ಐ ಥಿಂಕ್ ಅವರು ಇರ್ತಾರೆ ಅಂತ ಇರ್ತಾರೆ, ಗೊತ್ತಿಲ್ಲ, ನಮ್ಮ ಕೈಯಲ್ಲಿ ಇರಬಹುದು. ಓಕೆ, ವೋಟ್ ಮಾಡ್ತಾ ಇದ್ದೀರಾ? ಹೇಗೆ ಮಾಡ್ತಾ ಇದೀನಿ, ಯಾರ್ಗ್ ಮಾಡ್ತಾ ಇದೀನಿ ಅಂತ ಹೇಳಂಗಿಲ್ಲ. ಅಂದ್ರೆ ಡೈಲಿ ಒಂದೊಂದು ಎಪಿಸೋಡ್ ನೋಡೋದು, ಡೈಲಿ ಒಬ್ಬರಿಗೆ ವೋಟ್ ಮಾಡೋ ಅವಕಾಶ ಇದೆ. ಸೊ ಹಾಗೆ ಈಗ ನೀವು ಬಿಗ್ ಬಾಸ್ ಅಗ್ನಿ ಪರೀಕ್ಷೆನ ವಿನ್ ಆದ್ರೆ ಟೇಕ್ ಆಫ್ ದಿನ ಅಲ್ಲಿ ಇದ್ದೀರಾ. ಅಂದ್ರೆ ಒಂದು ವಿನ್ನಿಂಗ್ ಸ್ಪೀಚ್ ಹೇಳಿ ಅಂದ್ರೆ ಯಾವ ರೀತಿಯಾಗಿ ಹೇಳ್ತೀರಾ? ಅಂದ್ರೆ ನಾನು ಅಗ್ನಿ ಪರೀಕ್ಷೆ ಗೆದ್ಬಿಟ್ಟೆ ಈ ರೀತಿ. ಸೊ ಅಗ್ನಿ ಪರೀಕ್ಷೆ ಗೆದ್ದಿ ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆ ಅಲ್ಲಿ 3 ಜನ ಹೋಗಿರ್ತೀರಲ್ಲ. ಸೊ ಆ 3 ಜನದಲ್ಲಿ ಹೇಗ್ ಅನಿಸ್ತಾ ಇದೆ ಅಂತ ಹೇಳಿ ಡೆಫಿನೆಟ್ಲಿ ಕೇಳ್ತಾರೆ ಕಿಚ್ಚ ಸುದೀಪ್ ಅವರು. ಎಲ್ಲ ಅಗ್ನಿ ಪರೀಕ್ಷೆನ ದಾಟ್ಕೊಂಡು ಇಲ್ಲಿ ಮಟ್ಟ ಬಂದಿದ್ದೀರಾ, ಹೇಗ್ ಅನಿಸ್ತಾ ಇದೆ ಅಂತ ಹೇಳಿ. ಇವಾಗ ಅವ್ರ ಕ್ವಶನ್ ನಾನ್ ಕೇಳ್ತಾ ಇದ್ದೀನಿ, ನಿಮ್ಗೆ ಹೇಗ್ ಅನಿಸ್ತಾ ಇದೆ ಅಲ್ಲಿ ನಿಂತಿರೋದು?
ನನಗೆ ಆಕ್ಚುಲಿ ಇದು ಯಾವಾಗ ಆಡಿಷನ್ ಸೆಲೆಕ್ಟ್ ಆಗಿರ್ತೀನೋ ಅವಾಗಲೇ ಒಂದು ಜೋಶಲ್ಲಿ ಇರ್ತೀನಿ. ಮೆಣಸಿನ್ಕಾಯಿ ತಿಂದು ಫುಲ್ಲು BP ಎಲ್ಲ ಶೂಟಪ್ ಆಗಿರುತ್ತೆ, ತಲೆ ಎಲ್ಲ ಒಂಥರ ಡಿಹೈಡ್ರೇಟ್ ಆಗಿರುತ್ತೆ, ತಲೆ ಒಂಥರ ಸುತ್ತಾಗೋ ಥರ ಆಗಿರುತ್ತೆ. ಬಟ್ ಆ ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಜೋಶಲ್ಲಿ ಆಲ್ಮೋಸ್ಟ್ ಒಂದು 5-10 ನಿಮಿಷ ನಾನು ನೀರು ಕುಡಿಯಲ್ಲ. ಅವ್ರ ಹಾಲೆಲ್ಲ ಪಾಪ ಟೀಮ್ ಅವ್ರು ಹಿಂಗೆ ಇಟ್ಕೊಂಡಿರ್ತಾರೆ, ಮೊಸರು ಹಾಲು ನೀರು ಇಟ್ಕೊಂಡು, ಅದನ್ನ ಕುಡಿಯಲ್ಲ, ಅದನ್ನ ಎಂಜಾಯ್ ಮಾಡ್ತಾ ಇರ್ತೀನಿ. ಸೊ ಆ ಥ್ರಿಲ್ನ ಇನ್ನ ಸುದೀಪ್ ಸರ್ ಮುಂದೆ ಹೇಳ್ಬೇಕು ಅಂದ್ರೆ ಏನು ಮಾತು ಸಡನ್ ಆಗಿ ಬರ್ತಾ ಇಲ್ಲ. ಬಟ್ ಎಲ್ಲರಿಗೂ ಥ್ಯಾಂಕ್ ಯು ಅಂತೀನಿ, ಎಸ್ಪೆಷಲಿ ಕನ್ನಡ ಆಗಿ ಈ ಆಪರ್ಚುನಿಟಿ ಒಂದು ಕಾಮನ್ ಮ್ಯಾನ್ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತೀನಿ. ಸೊ ಇಲ್ಲವ್ರಿಗೆ ಬರಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ, ಯಾರನ್ನೂ ಲೆಟ್ ಡೌನ್ ಮಾಡಲ್ಲ. ನನಗೆ ಇಷ್ಟು ದಿವಸ ವೋಟ್ ಮಾಡಿರೋ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಫ್ರೆಂಡ್ಗೂ, ಪ್ರತಿಯೊಬ್ಬ ಅಣ್ಣ ತಂಗಿರಾಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು. ಆಕ್ಚುಲಿ ತುಂಬಾ ಜನ ಇವಾಗ ಒಂದು ಮಾತು ಆಗಿದ್ದಕ್ಕೆ, ಒಂದು ವಿಡಿಯೋ ವೈರಲ್ ಆಗಿದ್ದಕ್ಕೆ ಫ್ಯಾನ್ಸ್ ಅಂತ ಇದ್ದಾರೆ. ಸೊ ಆ ಫೀಲಿಂಗ್ ಚೆನ್ನಾಗಿದೆ. ಸೊ ಇನ್ನ ಅದನ್ನ ಹೆಚ್ಚಾಗಿ ದೊಡ್ಡದು ಮಾಡಕ್ ಇಷ್ಟಪಡ್ತೀನಿ. ಸೊ ಆ ಪ್ರೀತಿನ ಬೆಳೆಸ್ಕೊಂಡು, ಆ ಸ್ನೇಹನ ಉಳಿಸ್ಕೊಂಡು ಇನ್ನ ಒಳ್ಳೆ ಮಜಾ ಕೊಡ್ತೀನಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಈ ಪರ್ಸನಾಲಿಟಿ ಹಿಂಗೆ ಕ್ಯಾರಿ ಮಾಡ್ತೀನಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇಷ್ಟೊತ್ತು ನಮ್ಮ ಜೊತೆಗೆ ಶ್ರೇಯಸ್ ಅವರೇ ಮಾತಾಡಿದ್ದಕ್ಕೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆಗೆ ಮುಕ್ತವಾಗಿ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್. ಒಳ್ಳೇದಾಗ್ಲಿ. ಮತ್ತೆ ನೆಕ್ಸ್ಟ್ ಒಂದು ಕಾಮನರ್ಸ್ ಅಂತ ಹೇಳಿ ಮತ್ತೆ ಆಡಿಷನ್ ಕರೆದಾಗ ಡೆಫಿನೆಟ್ಲಿ ಹೋಗಿ, ಮತ್ತೆ ಅವಾಗ್ಲೂ ಗಿವ್ ಅಪ್ ಮಾಡಬೇಡಿ, ಚೆನ್ನಾಗಿ ಆಟ ಆಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಟ್ ವಾಸ್ ಅ ನೈಸ್ ಡೇ ಹಿಯರ್. ತುಂಬಾ ಥ್ಯಾಂಕ್ಸ್ ಕರೆದಿದ್ದಕ್ಕೆ. ಚೆನ್ನಾಗಿ ಅನಿಸ್ತು. ಒಳ್ಳೆ ಈ ವೀಕೆಂಡ್ ಎಪಿಸೋಡ್ ಅಲ್ಲಿ, ಇದು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕೇಳ್ತಾರಲ್ವಾ, ಆ ಥರ ಫೀಲಿಂಗ್ ಚೆನ್ನಾಗಿದೆ. ಇಲ್ಲಿ ಒಂಥರ ಸ್ಟುಡಿಯೋಲ್ಲಿ ಕುತ್ಕೊಂಡು ಮಾತಾಡೋದು. ನೋಡೋಣ, ಇನ್ನ ಬೇರೆ ಆಪರ್ಚುನಿಟೀಸ್ ಬಂದಾಗ ನಿಮ್ಮ ಕಡೆಯಿಂದ ಇನ್ನ ವಾಪಸ್ ಬರೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.